ಹಲೋ, ಎಲ್ರಿಗೂ ನಮಸ್ಕಾರ. ಸೊ ನನ್ನ ಬಗ್ಗೆ ಏನು ಹೇಳೋದು ಬೇಕಾಗಿಲ್ಲ, ಎಲ್ಲ ಆಲ್ರೆಡಿ ಹೇಳಿದ್ದಾರೆ ಮೇಡಮು. ಆ್ಯಂಡ್ ಮೊದಲನೇದಾಗಿ ಆ್ಯಂಡ್ ಎಲ್ಲದಕ್ಕಿಂತ ಮುಂಚೆ ಏನಂದ್ರೆ ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಇವರು, ಫಸ್ಟ್ ಡೈರೆಕ್ಟರ್ನೇ ಕರೆದ್ಬಿಡೋಣ, ಎಲ್ಲ ಒದ್ಕೊಂಡ್ಬಿಡ್ಲಿ ಅವನು, ಆಮೇಲೆ ನಮಗೇನು ಬೇರೆಯವ್ರಿಗೆ ಏನು ಕೇಳೋ ಅವಶ್ಯಕತೆ ಇರಲ್ಲ ಅಂತೇಳಿ. ಅಲ್ಲ ಸುಧೀಂದ್ರ ವೆಂಕಟೇಶಣ್ಣ ಹಾಂ ಅಲ್ವಾ? ಓಕೆ. ಆ್ಯಂಡ್ ಮೊದಲನೇದಾಗಿ ನಾನು ಒಂದಿಷ್ಟು ಜನಕ್ಕೆ ಸ್ವಲ್ಪ ಉದ್ದವಾಗಿ ಮಾತಾಡ್ತೀನಿ, ಯಾಕಂದರೆ ಇದು ಸಿನಿಮಾದ ಫಸ್ಟ್ ಪ್ರೆಸ್ ಮೀಟ್ ಇದು. ಸೊ ಇಲ್ಲಿವರೆಗೂ ನಾವೇನೇನು ಕಂಟೆಂಟ್ ಕಳಿಸಿದ್ದೀವಿ, ನೀವು ಮೀಡಿಯಾದವ್ರು ಎಲ್ಲರೂ ಅದನ್ನು ಶೇರ್ ಮಾಡಿದ್ದೀರಿ, ಅದಕ್ಕೆ ಬೇಕಾದಂಥ ಪ್ರಮೋಷನ್ಸ್ ಏನು ಮಾಡಬೇಕು ಎಲ್ಲವನ್ನೂ ಮಾಡಿದ್ದೀರಿ. ಆ್ಯಂಡ್ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾ ಇರೋದು ಇಡೀ ಸಿನಿಮಾಕ್ಕೆ ಫಸ್ಟ್, ಆ್ಯಂಡ್ ಆ್ಯಸ್ ಎ ಡೈರೆಕ್ಟರ್ ಆಗಿ ಇದು ಕೂಡ ನನ್ನ ಫಸ್ಟ್ ಪ್ರೆಸ್ ಮೀಟು. ಸೊ ಸ್ವಲ್ಪ ಉದ್ದವಾಗಿ ಮಾತಾಡ್ತೀನಿ, ನೀವೇ ಗಿಡ್ಡ ಮಾಡ್ಕೊಳ್ಳಿ ಆಮೇಲೆ. ಓಕೆ. ಸೊ ಮೊದಲನೇದಾಗಿ ನಾನು ಒಂದಿಷ್ಟು ಜನಕ್ಕೆ ಧನ್ಯವಾದ ಹೇಳಬೇಕು. ಈ ಸಿನಿಮಾ ಇಂಡಸ್ಟ್ರಿಗೆ ನಾನು ಬಂದ ಈ ಜರ್ನಿಯಿಂದ ಇಲ್ಲಿವರೆಗೂ ಯಾರ್ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅದೆಲ್ಲ ಹೇಳಲೇಬೇಕು. ಮೊದಲನೇದಾಗಿ ನಾನು ನನ್ನ ಅಮ್ಮನಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನಾನು ಈ ಸಿನಿಮಾ ಇಂಡಸ್ಟ್ರಿ ಬರೋಕ್ಕೆ ಮುಂಚೆ ಏನೇನೋ ಕೆಲಸ ಮಾಡಿದೆ, ಕೈ ತುಂಬ ಸಂಬಳ ತಗೋತಾ ಇದ್ದೆ, ಪ್ರತಿಯೊಂದು ಇತ್ತು. ಬಟ್ ಒಂದು ಸಿನಿಮಾ ಇಂಡಸ್ಟ್ರಿಗೆ ಬಂದ ಮೇಲೆ ನಾನೇ ನನ್ನದೇ ಆದ ಸಂಬಳ ಪಡೆಯೋದಕ್ಕೆ ಒಂದಿಷ್ಟು ದಿನಗಳು ಹೋಯಿತು ಈ 16 ವರ್ಷ ಜರ್ನಿಯಲ್ಲಿ. ಯಾಕಂದರೆ ಅದು 100% ಸಿನಿಮಾ ಇಂಡಸ್ಟ್ರಿಗೆ ಬಂದ ತಕ್ಷಣ ಈ ಥರ ಆಗತ್ತೆ ಅನ್ನೋ ಉದ್ದೇಶ ಅಲ್ಲ, ಅಥವಾ ಅದು ಆಗತ್ತೆ ಅಂತ ನಾನು ಹೇಳೋದು ಅಲ್ಲ. ನನ್ನದೇ ಆದಂಥ ವೈಯಕ್ತಿಕ ಸಂಪಾದನೆ ನಾನು ನೋಡಬೇಕು ಅಂದರೆ ನನ್ನನ್ನು ನಾನು ಇಲ್ಲಿ ಪ್ರೂವ್ ಮಾಡ್ಕೋಬೇಕು, ಒಬ್ಬ ಡೈರೆಕ್ಟ್ರಾಗಿ, ಇಲ್ಲ ಅಸೋಸಿಯೇಟ್, ಅಸಿಸ್ಟೆಂಟ್, ಕೋ ಡೈರೆಕ್ಟರ್, ವಾಟ್ ಎವರ್. ಸೊ ಆ ಪೊಸಿಷನ್ ತಕ್ಕಂಗೆ ನಾನು ಏನು ಅರ್ನ್ ಮಾಡ್ತೀನೋ ಅಲ್ಲಿಂದಾನೇ ನನ್ನ ಅರ್ನಿಂಗ್ ಸ್ಟಾರ್ಟ್ ಆಗಿರುತ್ತೆ. ಸೊ ಅದಕ್ಕೆ ಒಂದಿಷ್ಟು ವರ್ಷನ ನಾನು ಸವಿಸಿದ್ದೀನಿ. ಸೊ ಇದ್ರ ಜೊತೆಯಲ್ಲಿ ನನ್ನ ಅಮ್ಮನಿಗೆ ನಾನೇ ಕೇರ್ ಟೇಕರ್. ಸೊ ಮುಂಚೆ ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ನೋ, ಒಂದು ಸಿನಿಮಾ ಇಂಡಸ್ಟ್ರಿಗೆ ಬಂದ ಮೇಲೆ ನನಗೆ ಅವರ ರಿಕ್ವೈರ್ಮೆಂಟ್ಸ್ಗಳನ್ನ ಫುಲ್ಫಿಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಆಗ ಅವ್ರು ನನಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಕೊಡದೆ ಇರೋ ಎಲ್ಲ ಸಮಸ್ಯೆಗಳನ್ನು ಮಗನಿಗೆ ಎಲ್ಲಿ ಹೇಳ್ಕೊಂಡ್ರೆ ಅವ್ನು ಡಿಸ್ಟ್ರಾಕ್ಟ್ ಆಗ್ತಾನೋ ಇಲ್ಲ ಡೈವರ್ಟ್ ಆಗ್ತಾನೋ ಅಂತ ತುಂಬ ವಿಚಾರಗಳನ್ನ ಹೇಳ್ಕೊಳ್ದೇನೆ ಅವರೇ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿವರೆಗೆ ಬಂದರೆ. ಆ್ಯಂಡ್ ಇವತ್ತು ಈ ಸ್ಟೇಜ್ ಮೇಲೆ ಇದ್ದೀನಿ ಅಂದರೆ ಎಸ್ಪೆಷಲಿ ಅವ್ರ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎರಡನೇದಾಗಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದ ದಿನದಿಂದ ಇಲ್ಲಿವರೆಗೂ ನನಗೊಂದು ಅವಕಾಶ ಕೊಟ್ಟು ನನ್ನನ್ನು ಈ ಸ್ಟೇಜ್ವರೆಗೆ ಕರ್ಕೊಂಬರ್ಬೇಕಂದ್ರೆ ಈ ಸಿನಿಮಾ ಇಂಡಸ್ಟ್ರಿ ಅಷ್ಟು ನಿರ್ದೇಶಕರು, ನನಗೆ ಅವಕಾಶ ಕೊಟ್ಟಿರುವಂಥ ನಿರ್ದೇಶಕರು ಆ್ಯಂಡ್ ನಿರ್ಮಾಪಕರು, ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ ಅವರೆಲ್ಲ ಸಹಕಾರ ಇರೋದ್ರಿಂದ ಇವತ್ತು ಈ ಸ್ಟೇಜ್ವರೆಗೆ ನಾನು ಬಂದು ನಿಂತಿದ್ದೀನಿ. ಸೊ ಐ ಆಮ್ ಥ್ಯಾಂಕ್ಫುಲ್. ನಾನು ಯಾವ್ಯಾವ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದೀನಿ, ಯಾವ ಪ್ರೊಡ್ಯೂಸರ್ ಜೊತೆ ಕೆಲಸ ಮಾಡಿದ್ದೀನಿ, ಟೆಕ್ನಿಕಲ್ ಟೀಮ್ ಆ್ಯಂಡ್ ಆರ್ಟಿಸ್ಟ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಮೂರನೇದು ಮೋಸ್ಟ್ ಇಂಪಾರ್ಟೆಂಟ್ ಥ್ಯಾಂಕ್ಸ್ ಟು ಕವಿಶ್ ಶೆಟ್ಟಿ. ಯಾಕೆಂದರೆ ಮುಸ್ಸಂಜೆ ಮಾತು ಅಂತ ಮುಂಗಾರು ಮಳೆ ಅಂತ ಒಂದು ಸಿನಿಮಾದಲ್ಲಿ ನನ್ನ ಜೊತೆ ನಾನು ಕೋ ಡೈರೆಕ್ಟರ್ ಕೆಲಸ ಮಾಡ್ತಾಯಿದ್ದೆ. ಆ ಸಿನಿಮಾದಲ್ಲಿ ಕವಿಶ್ ನನ್ನ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ದ. ಅಲ್ಲಿ ಅದೇನು ನೋಡಿದ್ನೋ ಗೊತ್ತಿಲ್ಲ, ನನ್ನನ್ನು ಅವನೊಂದು ಆಲ್ರೆಡಿ ಒಂದು ಜಿಲ್ಕ ಅಂತ ಒಂದು ಸಿನಿಮಾ ಮಾಡಾದ್ಮೇಲೆ ಸರ್ ನಿಮ್ಮ ಜೊತೆ ಒಂದು ಸಿನಿಮಾ ಮಾಡಬೇಕು, ನೀವು ಡೈರೆಕ್ಷನ್ ಮಾಡಬೇಕು ಅಂತ ನನ್ನ ಕರೆದ. ಸೊ ಈ ಸಿನಿಮಾ ಇಂಡಸ್ಟ್ರಿ ನಾನು 15 ವರ್ಷ ಅಸಿಸ್ಟೆಂಟ್, ಅಸೋಸಿಯೇಟ್, ಕೋ ಡೈರೆಕ್ಟರ್ ಕೆಲಸ ಮಾಡಿದ್ರು ತುಂಬ ಜನ ಪ್ರೊಡ್ಯೂಸರ್ಸ್ ನನ್ನ ಕೆಲಸದ ಬಗ್ಗೆ ಗೊತ್ತಿಲ್ಲೋ 100% ದೇ ನೋ ದ ಟ್ಯಾಲೆಂಟ್ಸ್. ಬಟ್ ಯಾರು ನನ್ನ ಕರೆದು ಒಂದು ಸಿನಿಮಾ ಮಾಡು, ನಿನಗೆ ಡೈರೆಕ್ಷನ್ ಮಾಡುವಂತ ಯಾರು ಹೇಳುವಂಥ ಔದಾರ್ಯ ತೋರಲಿಲ್ಲ. ಮೇ ಬಿ ಅವ್ರಿಗೆ ನನ್ನ ಬಗ್ಗೆ ಏನೋ ಬೇರೆ ಯಾವುದೇ ರೀತಿಯಲ್ಲಿ ಟೆಕ್ನಿಕಲಿ ಏನಾದರೂ ಡೌಟ್ ಇರ್ಬೋದಿತ್ತೇನೋ. ಬಟ್ ಕವಿಶ್ ಅದು ಯಾಕೆ ನಾನು ಗೆಸ್ ಮಾಡಿದ್ನೋ ಗೊತ್ತಿಲ್ಲ. ಆ್ಯಂಡ್ ಅವ್ನು ನನ್ನ ಹತ್ರ ಅಂದ, ಸರ್ ನಿಮ್ಮ ಜೊತೆ ಒಂದು ಸಿನಿಮಾ ಮಾಡಬೇಕು. ಸರಿ ಕವಿಶ್, ಹ್ಯಾಪಿ. ಯಾಕಂದರೆ ಅವಕಾಶ ಅನ್ನೋದು ಯಾರು ಕೊಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಸೊ ನನ್ನ ವಿಧಿ ಇವನ ಮೂಲಕ ಬರ್ದಿತ್ತು. ಸೊ ಆ ಕಾರಣಕ್ಕೆ ಸರಿ ಕವಿಶ್, ತುಂಬ ಖುಷಿಯಾದೆ. ಸೊ ಮೇ ಬಿ ಅರೌಂಡ್ ಇದು ಲಾಕ್ಡೌನ್ ಟೈಮ್ ಅಲ್ವಾ? ಲಾಕ್ಡೌನ್ ನಂತರ, ಸೊ ಫಸ್ಟ್ ಲಾಕ್ಡೌನ್. ಸೊ ಆ ಟೈಮಲ್ಲಿ ಇವನು ಜಿಲ್ಕ ಅದಕ್ಕಿಂತ ಮುಂಚೆ ರಿಲೀಸ್ ಆಯಿತು. ಸೊ ಆ ಟೈಮಲ್ಲಿ ಮಾತಾಡಿದ್ವಿ. ಸರಿ ಕವಿಶ್ ಅಂತ ಒಂದು ಕತೆ ನಾನು ಹೇಳಿದೆ ಕವಿಶ್ಗೆ, ಕತೆ ಚೆನ್ನಾಗಿದೆ ಸರ್, ನನ್ನ ಹತ್ರ ಒಂದು ಲೈನ್ ಇದೆ, ಕೇಳಿ ಸರ್ ಇದು ಫಸ್ಟು ಅಂತಂದ. ಆ್ಯಂಡ್ ಆ ಲೈನೇ ಇವತ್ತು ಏನು ಆಪ್ರೇಷನ್ ಲಂಡನ್ ಕೆಫೆ ನೋಡ್ತಾ ಇದ್ರಿ ಅದೇ ಲೈನ್ ಆಗಿತ್ತು. ಆ್ಯಂಡ್ ಅದನ್ನು ನಾನು ಕವಿಶ್ ಇಬ್ಬರೂ ಕೂತು 3 ತಿಂಗಳು ಹಾರ್ಡ್ ವರ್ಕ್ ಮಾಡಿ ಸ್ಕ್ರಿಪ್ಟ್ ಮಾಡಿದ್ವಿ. ಆ್ಯಂಡ್ ಸ್ಕ್ರಿಪ್ಟ್ ಎಲ್ಲ ಆದಮೇಲೆ ಅದ್ರ ಜೊತೆ ಸೇರಿಕೊಂಡ್ರು ವಿಜಯ್ ಕುಮಾರ್ ಶೆಟ್ಟಿಯವರು, ಹವರಾಲ್, ದೀಪಕ್ ರಾಣೆ ಅವರು ಆ್ಯಂಡ್ ರಮೇಶ್ ಕೊಠಾರಿಸ್ ಅವರು ಆ್ಯಂಡ್ ಅವರೆಲ್ಲ ಎಲ್ಲ ಟೀಮ್ ಸೇರಿಬಿಟ್ಟು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತೀವಿ ಅಂದವಾಗ ಹೇಗೆ ಮಾಡ್ತೀವಿ? ಮರಾಠಿ, ಯಾಕಂದರೆ ಮರಾಠಿ ಫಸ್ಟ್ ಕನ್ನಡ ಮಾಡೋಣ ಅಂತ ಇತ್ತು, ಆಮೇಲೆ ಮರಾಠಿ ಜೊತೆ ಹೋಗೋಣ, ಆಮೇಲೆ ಪ್ಯಾನ್ ಇಂಡಿಯಾ ಲೆವೆಲ್ ಮಾಡೋಣ ಅನ್ನೋ ಪ್ಲ್ಯಾನ್ ಬಂತು. ಸೊ ಆ ವಿಚಾರ ಆಮೇಲೆ ಮಾತಾಡ್ತೀನಿ. ಫಸ್ಟ್ ಥ್ಯಾಂಕ್ಸ್ ಟು ಕವಿಶ್ ಆ್ಯಂಡ್ ವಿಜಯ್ ಕುಮಾರ್ ಶೆಟ್ಟಿ ಅವ್ರಿಗೆ ಆ್ಯಂಡ್ ರಾಣೆ ಸರ್ ಆ್ಯಂಡ್ ರಮೇಶ್ ಕೊಠಾರಿ ಸರ್ ಆ್ಯಂಡ್ ಅವರ ಎಂಟೈರ್ ಟೀಮ್ ಪ್ರೊಡ್ಯೂಸರ್ಸ್ ಎಲ್ಲರಿಗೂ ನನ್ನ ಥ್ಯಾಂಕ್ಸ್. ಆ್ಯಂಡ್ ನೆಕ್ಸ್ಟ್ ಥ್ಯಾಂಕ್ಸ್ ಈಸ್ ಫಾರ್ ಮೈ ಎಂಟೈರ್ ಟೆಕ್ನಿಕಲ್ ಟೀಮ್ ಸರ್.
ನನ್ನ ಕ್ಯಾಮ್ರಾಮನ್ ಆಗಿರ್ಬೋದು, ನನ್ನ ಆರ್ಟ್ ಡೈರೆಕ್ಟರ್ ಆಗಿರ್ಬೋದು, ಆ್ಯಂಡ್ ಮೇಕಪ್, ಕಾಸ್ಟ್ಯೂಮ್ ಎಲ್ಲರ ಹೆಸರನ್ನ ಹೇಳೋಕ್ಕಾಗಲ್ಲ. ಸೊ ಎಲ್ಲ ಎಂಟೈರ್ ಟೆಕ್ನಿಕಲ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಈ ಸಿನಿಮಾನ ನಾನು ಹೆಚ್ಚು ಕಡಿಮೆ ಒಂದು 75 ಡೇಸ್ 78 ಡೇಸ್ ಶೂಟ್ ಮಾಡಿದ್ದೀನಿ. ಸೊ ನನಗೂ ಗೊತ್ತು, ಆ್ಯಸ್ ಪರ್ ದ ಲಾ ಬೈಲಾ ಬೆಳಿಗ್ಗೆ ಟಿಫನ್ಗೆ ಲಂಚ್ಗೆ ಪ್ರಾಪರ್ ಬ್ರೇಕ್ ಬಿಡಬೇಕು. ನಾನು ಯಾವ ಟೆಕ್ನಿಷಿಯನ್ಸ್ಗಾಗಲಿ ಆರ್ಟಿಸ್ಟ್ಗಾಗಲಿ ಬ್ರೇಕೇ ಬಿಡುವಂಥ ಸಿಚುವೇಶನ್ ಇಲ್ದೇ ಕೆಲಸ ಮಾಡಿದ್ದೀನಿ. ನಾನ್ ಸ್ಟಾಪ್ ವರ್ಕ್ ತೊಗೊಂಡಿದ್ದೀನಿ. ನನ್ನ ಜೊತೆ ಯಾವುದೇ ಒಂದು ರೀತಿಯ ತಕರಾರು ತೆಗೆದೆ ಫುಲ್ ಡೇ, ರಾತ್ರಿ ಆಗಲಿ ಹಗಲಾಗಲಿ, ಅದು ಹಳ್ಳ ಆಗಿರಲಿ, ಕೊಳ್ಳ ಆಗಿರಲಿ, ಗುಡ್ಡ ಆಗಿರಲಿ, ಬೆಟ್ಟ ಆಗಿರಲಿ, ಹತ್ಕೊಂಡ್ಬಂದು ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ಎಂಟೈರ್ ಟೆಕ್ನಿಕಲ್ ಟೀಮ್ಗೆ ಥ್ಯಾಂಕ್ಸ್. ಆ್ಯಂಡ್ ನೆಕ್ಸ್ಟ್ ಈಸ್ ಕಮಿಂಗ್ ಫಾರ್ ಆರ್ಟಿಸ್ಟ್. ಅಫ್ಕೋರ್ಸ್ ಕವಿಶ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಆ್ಯಂಡ್ ಮೇಘಾ ಶೆಟ್ಟಿ ಅವ್ರಿಗೆ, ಆ್ಯಂಡ್ ಶಿವಾನಿ ಸೂರ್ವೆ ಅವ್ರು ಆ್ಯಕ್ಚುಲಿ ಬಂದಿಲ್ಲ, ಅದು ಶೂಟಿಂಗ್, ಯಾಕೆ ಮರಾಠಿ ಆರ್ಟಿಸ್ಟ್ ಅವರು ಆ್ಯಕ್ಚುಲಿ ಬಂದಿಲ್ಲ, ಅವ್ರಿಗೇನಾದ್ರು ಶೂಟಿಂಗ್ ಇರೋದ್ರಿಂದ ಬರೋಕ್ಕಾಗಲಿಲ್ಲ ಸರ್ ಅಂದರು. ಆ್ಯಂಡ್ ಅವ್ರಿಗೂ, ಆ್ಯಂಡ್ ಅರ್ಜುನ್ ಕಾಪಿಕಾಡ್ ಸರ್, ವಿರಾಟ್ ಮಟ್ಕೆ ಸರ್, ಆ್ಯಂಡ್ ಇನ್ನೊಂದಿಷ್ಟು ಜನ ಆರ್ಟಿಸ್ಟ್ ಬರಬೇಕಾಗಿತ್ತು, ಕಾರಣಾಂತರದಿಂದ ಬರಲಿಕ್ಕಾಗಲಿಲ್ಲ ಅಂತ ಬೆಳಿಗ್ಗೆ ಫೋನ್ ಮಾಡಿ ಹೇಳಿದ್ರು. ಬಿ ಸುರೇಶ್ ಅವರು ಆಗಿರಲಿ, ನಿನಾಸಮ್ ಅಶ್ವತ್ತು, ಆ್ಯಂಡ್ ಧರ್ಮೇಂದ್ರ ಅರಸ್ ಅವರು, ಹಾಗೆ ಒಂದಿಷ್ಟು ಜನ, ಆ್ಯಂಡ್ ಅಶ್ವಿನಿ, ಸಬ್ಕೋ ಥ್ಯಾಂಕ್ಸ್, ಎಲ್ಲರಿಗೂ ಥ್ಯಾಂಕ್ಸ್. ಓಕೆ, ಸರಿ ಪಾಯಿಂಟಿಗೆ ಬರ್ತೀನಿ ಈಗ. ಆ್ಯಂಡ್ ಇನ್ನೊಂದು ಥ್ಯಾಂಕ್ಸ್ ಟು ಆಲ್ ಆಫ್ ಮೈ ಫ್ರೆಂಡ್ಸ್, ನನ್ನೆಲ್ಲ ಫ್ರೆಂಡ್ಸು, ಚಡ್ಡಿ ದೋಸ್ತುಗಳು, ಇವಾಗಿರೋ ದೋಸ್ತುಗಳು. ಯಾಕಂದರೆ ಹೇಳಿದ್ನಲ್ಲ ಆಗಲೇ, ಸಿನಿಮಾ ಇಂಡಸ್ಟ್ರಿಗೆ ನಾನು 16 ವರ್ಷ ಟ್ರಾವೆಲ್ ಆಗಿ ಬಂದಿದ್ದೀನಿ. ಅಂದರೆ ನಾನು ಸಂಪಾದನೆ ನೋಡೋದಕ್ಕೆ ಮುಂಚೆ ನನಗೆ ಕಷ್ಟ ಇದೆ ಅಂದರೆ 10 ರೂಪಾಯಿ ಬೇಕು ಅಂದರೆ ನನ್ನ ಅಕೌಂಟ್ಗೆ ಹಾಕಿದ್ರು ನನ್ನ ಫ್ರೆಂಡ್ಸ್ ಇವತ್ತಿಗೂ. ಆ್ಯಂಡ್ ಎಲ್ಲ ನನ್ನ ಫ್ರೆಂಡ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ಕೇಳಿದ್ರು ಹಾಕ್ತಾರೆ. ಆ್ಯಂಡ್ ಹಂಗೆ ನನ್ನ ಹತ್ರ ಹಣ ಇಲ್ಲ, ನಾಳೆ ಕೇಳಿದ್ರು ಹಾಕಬೇಕು, ಇದ್ದಾರಲ್ಲ, ಕೂತಿದ್ದಾರಲ್ಲ, ಥ್ಯಾಂಕ್ ಯು. ಆ್ಯಂಡ್ ಪಾಯಿಂಟಿಗೆ ಬರ್ತೀನಿ ಈಗ. ಸೊ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಬೇಕಂತ ವಿಜಯಣ್ಣ ಮತ್ತು ರಾಣೆ ಸರ್ ಆ್ಯಂಡ್ ದೀಪಕ್ ಇವರು ರಮೇಶ್ ಸರ್ ಎಲ್ಲ ಡಿಸೈಡ್ ಮಾಡಿದ್ಮೇಲೆ ಮರಾಠಿಯಲ್ಲಿ ಮಾಡೋಣ ಅಂತ ಡಿಸ್ಕಷನ್ ಆಯಿತು. ಕನ್ನಡ ಮರಾಠಿ ಎರಡೂ ಭಾಷೆಯಲ್ಲಿ ಮಾಡೋಣ ಅಂತಾಯಿತು. ಆಮೇಲೆ 6 ಭಾಷೆಯಲ್ಲಿ ಮಾಡೋಣ, ಮಲಯಾಳಂ, ಹಿಂದಿ, ತಮಿಳ್ ಆ್ಯಂಡ್ ತೆಲುಗು 6 ಭಾಷೆಯಲ್ಲಿ ಮಾಡೋಣ ಅಂತಾಯಿತು. ಸೊ ಅದಕ್ಕೆ ಪ್ರೊಡಕ್ಷನ್ನು ತುಂಬ ಉತ್ಸಾಹದಿಂದ ಸಪೋರ್ಟ್ ಕೊಡ್ತು. ಸೊ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಶೂಟಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದಿಷ್ಟು ಘಟನೆಗಳು ನಡೀತಾ ಹೋಯಿತು ಸಿನಿಮಾದಲ್ಲಿ. ಏನಂದರೆ ಫಸ್ಟ್ ಶೆಡ್ಯೂಲಲ್ಲಿ ಮಳೆ ಬಂತು. ಯಾಕೆ ಇಷ್ಟು ಡಿಲೇ ಆಯಿತು ಅಂತಂದರೆ, ಫಸ್ಟ್ ಶೆಡ್ಯೂಲು ಅನ್ಸೀಸನ್ ಮಳೆ, 10 ದಿನ ಶೆಡ್ಯೂಲು 5 ದಿನ ಸ್ಕಿಪ್ ಆಗ್ತಾಯಿತ್ತು, 20 ದಿನ ಶೆಡ್ಯೂಲ್ 10 ದಿನಕ್ಕೆ ಸ್ಕಿಪ್ ಆಗ್ತಾಯಿತ್ತು, ಶೂಟಿಂಗ್ ಅಲ್ಲೇ ನಿಲ್ತಾಯಿತ್ತು. ಆ್ಯಂಡ್ 2ನೇ ಶೆಡ್ಯೂಲ್ ಸ್ಟಾರ್ಟ್ ಮಾಡಿದ್ರೆ ಉಡುಪಿಯಲ್ಲಿ ಶೂಟಿಂಗ್ ಮಾಡ್ತಾಯಿದ್ರು. ಆ್ಯಂಟಿ ನಕ್ಸಲ್ ಸ್ಕ್ವಾಡ್ ಅವ್ರು ಬಂದು 5 ದಿನಕ್ಕೆ ಎಂಟೈರ್ ಸೆಟ್ನ ಇದು ಮಾಡಿಸ್ಬಿಟ್ಟು, ಯಾಕಂದ್ರೆ ನಾವೆಲ್ಲ ನಕ್ಸಲೈಟ್ ಥರ ಕಾಣಿಸ್ಬಿಟ್ವಿ ಅವ್ರಿಗೆ. ಸೊ ಅಲ್ಲಿ ಸ್ಟಾಪ್ ಆಯಿತು. ಆ್ಯಂಡ್ 3rd ಶೆಡ್ಯೂಲಲ್ಲಿ ಕವಿ ಶೆಟ್ಟಿ ಅವ್ರ ಕಾಲ್ ಗೇಟ್ ಆಯಿತು. ಹೀಗೆ ಈ ಥರ ಒಂದೊಂದು ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸ್ಗಳು ಬಂದು ಆ್ಯಂಡ್ ಎಲ್ಲ ಸಿಚುವೇಶನಲ್ಲೂ ನನ್ನ ಪ್ರೊಡ್ಯೂಸರ್ಸ್, ನನ್ನ ಹೀರೋ ಆ್ಯಂಡ್ ನನ್ನ ಸ್ಟಾರ್ಸ್, ಆರ್ಟಿಸ್ಟು ಆ್ಯಂಡ್ ಟೆಕ್ನಿಷಿಯನ್ಸ್ ನನ್ನ ಜೊತೆ ನಿಂತು ನನಗೆ ಬೆಂಬಲ ಕೊಟ್ಟಿದ್ದರು. ಸೊ ಟೀಸರ್ ಆಲ್ರೆಡಿ ನೋಡಿದ್ದೀರಾ, ಪೋಸ್ಟರ್ಸ್ನೂ ಆಲ್ರೆಡಿ ನೋಡಿದ್ದೀರಾ. ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ ಇದೊಂದು ನಕ್ಸಲ್ ಬೇಸ್ಡ್ ಕಂಟೆಂಟ್ ಅಂತ 101%. ಸೊ ಮೇಡಮ್ ಹೇಳಿದ್ರು ಆವಾಗ, ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಅಂದರೆ ಏನು ಅಂತ ಕೇಳಿದೆ. ನಾನೇ ಹೇಳ್ಕೊತೀನಿ ಬಿಡಿ ಅಂತ, ಅದು ನನ್ನ ಮೇಲೆ ಎತ್ತಾಕಿದ್ದವರು, ಅವ್ರಿಗೆ ಹೇಳಿದ್ದೆ ಆ್ಯಕ್ಚುಲಿ. ಸೊ ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಅಂದರೆ ಇದು ಆ್ಯಕ್ಚುಲಿ ಪ್ರೀಕ್ವೆಲ್ ಮೂವಿ. ನಾವು ಪಾರ್ಟ್ 2ನ ಫಸ್ಟ್ ಹೇಳ್ತಾ ಇದ್ವಿ. ಅಂದರೆ ಆಪರೇಷನ್ ಲಂಡನ್ ಕೆಫೆ ಅನ್ನೋದು ಒಂದು ಆರ್ಮಿ ಅಸೈನ್ಮೆಂಟ್, ಒಂದು ಆರ್ಮಿ ಅಂಡರ್ ಕವರ್ ಆಪರೇಷನ್. ಅದು ಇನ್ನೊಂದು ಭಾಗದಲ್ಲಿ ನಾವು ತೋರಿಸ್ತೀವಿ. ಸೊ ಇದರಲ್ಲಿ ಆಲ್ರೆಡಿ ಟೈಟ್ಲಲ್ಲೇ ಇದೆ, ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ. ಅಂದರೆ ಆಪರೇಷನ್ ಲಂಡನ್ ಕೆಫೆ ಆದಮೇಲೆ ಏನಾಯಿತು ಅನ್ನೋದೇ ಈಗ ನೀವು ನೋಡಿರೋ ಟೀಸರ್, ಮುಂದೆ ಬರೋ ಸಿನಿಮಾ. ಸೊ ಆಪರೇಷನ್ ಲಂಡನ್ ಕೆಫೆ ಮುಂದೆ ಬರುತ್ತೆ. ಆ್ಯಂಡ್ ಇನ್ನೊಂದು ವಿಚಾರ ಏನಂದರೆ, ಸಿಂಪಲಾಗಿ ಹೇಳ್ಬಿಡ್ತೀನಿ, ನಕ್ಸಲೈಟ್ ವಿಚಾರ ಇದೆ, ಆದರೆ ನಾವು ನಕ್ಸಲಿಸಮ್ನ ಯಾವುದೇ ಕಾರಣಕ್ಕೂ ಸಿನಿಮಾದಲ್ಲಿ ಪ್ರೊವೋಕ್ ಮಾಡ್ತಾ ಇಲ್ಲ. ಒಂದು ಹ್ಯುಮ್ಯಾನಿಟಿ ಆ್ಯಂಗಲಲ್ಲಿ ಸಿನಿಮಾನೇ ಹೇಳ್ತಾ ಇದ್ವಿ. ಅಂದರೆ ಅದಕ್ಕೊಂದು ಸಿಂಪಲ್ ಅಂಡರ್ಲೈನ್ ಹೇಳ್ಬಿಡ್ತೀನಿ. ಏನಂದರೆ ಅದು ನಕ್ಸಲಿಸಮ್ ಆಗಿರ್ಬೋದು, ಟೆರರಿಸಮ್ ಆಗಿರ್ಬೋದು, ಅವ್ರದ್ದೇ ಆದಂಥ ಒಂದಿಷ್ಟು ಸಿದ್ಧಾಂತ ಅಥವಾ ಥಿಯರಿಗಳಿವೆ. ಆ್ಯಂಡ್ ಆ ಥಿಯರಿಗಳು ಏನಂದರೆ ಎಲ್ಲರೂ ಒಂದೇ ಮಾರ್ಜಿನ್ ಅಥವಾ ಒಂದೇ ಲೈನಲ್ಲಿ ಫಾಲೋ ಮಾಡಬೇಕು ಅನ್ನೋ ಉದ್ದೇಶಗಳಿಂದ ಅವ್ರು ಥಿಯರಿಗಳನ್ನ ಮಾಡಿಕೊಂಡ್ರು. ಬಟ್ ಆ ಥಿಯರಿ ಮಾಡಿರೋದು ಮನುಷ್ಯನೇ, ಅವನೊಳಗೆ ಭಾವನೆಗಳಿವೆ, ಥಿಯರಿಗಳಿವೆ. ಬಟ್ ಥಿಯರಿಯನ್ನು ಮೀರಿ ಭಾವನೆ ಯಾವಾಗ ಹೊರಗೆ ಬರ್ತದೋ, ಅದು ಬಂದವಾಗ ಮನುಷ್ಯ ಆ ಥಿಯರಿಗಳನ್ನೆಲ್ಲ ಬ್ರೇಕ್ ಮಾಡಿ ಆಚೆ ಹೋಗ್ತಾನೆ, ಎಮೋಷನ್ ಜೊತೆ ನಿಂತ್ಬಿಡ್ತಾನೆ. ಅದೇ ಈ ಸಿನಿಮಾದ ಕೋರ್ ಪಾಯಿಂಟ್, ಬೇಸ್ ಅಂಡರ್ಲೈನ್. ಇಷ್ಟನ್ನು ಹೇಳಿದ್ದೀನಿ. ಇನ್ನೇನಾದ್ರು ಕ್ವಶನ್ಸ್ ಇದೆಯಾ ಸರ್? ಅದೇ ಹೇಳಿದ್ದೀನಿ, ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ. ಲಂಡನ್ ಕೆಫೆ, ಆಪರೇಷನ್ ಲಂಡನ್ ಕೆಫೆ ಅನ್ನೋದು ಲಂಡನ್ನಲ್ಲೇ ಇರುತ್ತೆ ಸರ್. ಹೌದು, ಅದನ್ನೇ ಹೇಳಿದ್ದು ಸರ್. ಪಾರ್ಟ್ 1 ನಾನು ಈಗ ತೋರಿಸ್ತಾ ಇರೋದು, ಪಾರ್ಟ್ 2ನ ಮುಂಚೆ ತೋರಿಸ್ತಾ ಇದ್ದೀನಿ.
ಆಪರೇಷನ್ ಲಂಡನ್ ಕೆಫೆ ಅನ್ನೋದು ಒಂದು ಆರ್ಮಿ ಅಸೈನ್ಮೆಂಟ್ ಲಂಡನ್ನಲ್ಲೇ ನಡೆಯುವಂಥದ್ದು. ಲಂಡನ್ನಲ್ಲಿ ನಡೆಯುವಂಥದ್ದು ಅದು ಸಪ್ರೇಟ್ ಪಾರ್ಟ್. ಆ ವಿಚಾರ ನಾನು ಇವಾಗ ಮಾತಾಡ್ತಿಲ್ಲ. ಅದಾದ ನಂತರ ಇಲ್ಲಿ ಏನು ನಡೀತು ಅದು ಈಗ ನೀವು ನೋಡ್ತಾ ಇರೋದು. ಯಾವುದು ಇದು? ಆಲ್ಮೋಸ್ಟ್ ಅಲ್ಲಿ ಫಾರೆಸ್ಟ್ ಸರ್. ಗೊತ್ತೇ ಇದೆ ನಿಮ್ಮ ನಕ್ಸಲಿಸಮ್ ಅಂತ. ಆಲ್ರೆಡಿ ನಾನು ಅದ್ರ ಬಗ್ಗೆ ಬೇರೆ ಹೇಳಬೇಕಾಗಿಲ್ಲ. ಪೋಸ್ಟರ್ಸು ಟೀಸರ್ಸ್ ಎಲ್ಲ ನೋಡಿದ್ಮೇಲೆ ಸೊ ಇಟ್ಸ್ ಬೇಸ್ಡ್ ಆನ್ ನಕ್ಸಲೈಟ್ ಅಂತ ಗೊತ್ತಾಗುತ್ತೆ. ಅದು ಒಂದು ಬೇಸ್ ಅಷ್ಟೇ ಕತೆಯ ಕಂಪ್ಲಿ. ಯಾಕಂದ್ರೆ ನೀವು ಯೂಶ್ವಲಿ ಸಿನಿಮಾಗಳು ನೋಡ್ತೀರಿ, ಈ ಥರ ನಕ್ಸಲ್ ಸಿನಿಮಾಗಳು ನೋಡಿದ್ರೆ ಇಟ್ಸ್ ಅ ಕಾನ್ಫ್ಲಿಕ್ಟ್ ಬಿಟ್ವೀನ್ ಸೊಸೈಟಿ ಅವ್ರ ಸಿಸ್ಟಮ್ಸ್ ಆಗಿರುತ್ತೆ. ಆದರೆ ಈ ಸಿನಿಮಾದಲ್ಲಿ ಅದ್ಯಾವುದೂ ಅಲ್ಲ. ಅದರಲ್ಲೊಂದಿಷ್ಟು ಡಿಫಾಲ್ಟ್ ಕಂಟೆಂಟ್ 100% ಎಲ್ಲ ಸಿನಿಮಾಗಳಲ್ಲೂ ಇರ್ತದೆ. ಅದನ್ನು ಮೀರಿ ಒಂದು ಭಾವನೆ ಇದೆ ಈ ಸಿನಿಮಾದಲ್ಲಿ. ಆ ಭಾವನಾತ್ಮಕ ಅಂಶಗಳನ್ನ ಎತ್ತಿ ಹಿಡಿಯೋ ಪ್ರಯತ್ನ ಮಾಡಿದ್ದೀವಿ. ಅದೇ ಹೇಳಿದ್ನಲ್ಲ ನಿಮಗೆ, ಸಿದ್ಧಾಂತ ಮನುಷ್ಯನೇ ಮಾಡಿರ್ತಾನೆ. ಅದೇ ಸಿದ್ಧಾಂತ ಮನುಷ್ಯನ ಭಾವನೆ ಬ್ರೇಕ್ ಆದವಾಗ ಸಿದ್ಧಾಂತನ ಬ್ರೇಕ್ ಮಾಡ್ತಾನೆ. ಸರ್, ನಕ್ಸಲಿಸಮ್ ಅನ್ನೋದು ಒಂದು ಬೇಸ್ ಪಾಯಿಂಟ್ ಕತೆಗಷ್ಟೇ. ಅದ್ರ ಮೇಲೆ ಎಮೋಷನ್ಸ್ ಕತೆ. ನೀವು ಅದೇ ಹೇಳಿದ್ನಲ್ಲ ಆಲ್ರೆಡಿ. ಇಲ್ಲ ಸರ್, ಕತೆ ಹೇಳಬೇಕು ಸರ್. ಈ ಒಂದು ನೀವು ಟೆರರಿಸಮ್ ಸಿನಿಮಾ ಮಾಡ್ತೀವಿ ಅಂತಂದ್ರೆ ಸರ್, ಟೆರರಿಸ್ಟ್ನ ತೋರಿಸಲೇಬೇಕು, ನನ್ನ ಇಂಡಿಯಾನೂ ತೋರಿಸಲೇಬೇಕು ನಾನು. ಸೊ ಅದಕ್ಕೆ ಬೇಸ್ ನಕ್ಸಲಿಸಮ್ ಅಷ್ಟೇ. ಭಾವನೆಗಳು ಬೇರೆ ಸರ್. ಅದು ಸಿನಿಮಾ ನೋಡಿದವಾಗಲೇ ಗೊತ್ತಾಗುತ್ತೆ ನಿಮಗೆ. ಬೆಂಬಲಿಸಿಲ್ಲ ಅಂತ ಫಸ್ಟೇ ಹೇಳ್ಬಿಟ್ಟ ಸರ್ ನಾನು ನಿಮಗೆ. 100% ನಕ್ಸಲಿಸಮ್ ಬೆಂಬಲಿಸ್ತಾ ಇಲ್ಲ. ಇಷ್ಟು ಅರ್ಥ ನೀವು ನೋಡ್ಬೇಕಂದ್ರೆ ಸಿನಿಮಾ 100% ನೋಡಲೇಬೇಕು ಸರ್ ನೀವು. ಯಾಕಂದ್ರೆ ಇಲ್ಲಿ ಹೇಳ್ಬಾರ್ದು ನನ್ನ ಕತೆನ. ಹೌದು, ಅದು ಸರ್ ಕಮರ್ಷಿಯಲ್ ಯೋಚನೆ ಮಾಡ್ಬೇಕು ಸರ್ ಸಿನಿಮಾ ಅಂದಮೇಲೆ. ಸೊ ಇಲ್ಲಿ ಆ ಕ್ಯೂರಿಯಾಸಿಟಿ ಎತ್ಕೊಂಡು ಈಗ ಬಾಹುಬಲಿ ನೋಡಿದ್ರಿ, ಅಲ್ಲೂ ಉಲ್ಟಾ ಹೇಳಿದ್ದಾರೆ. ಸೊ ಅದೇ ವೇಯಲ್ಲಿ ನಾವು ಇದನ್ನ ಹೇಳ್ತಾ ಇದ್ವಿ. ಯಾಕಂದ್ರೆ ಮುಂಚೆನೇ ಅದು ಹೇಳ್ಬಿಟ್ರೆ ಇದಕ್ಕೆ ತೂಕ ಇರಲ್ಲ. ಇದನ್ನ ಫಸ್ಟ್ ಹೇಳಿದ್ಮೇಲೆ ಯಾಕೆ ಇದು ಅನ್ನೋದು ಅಲ್ಲಿ ತೋರಿಸ್ತೀನಿ ಸರ್. ಅದಕ್ಕೆಲ್ಲಾನು ಲೀಡ್ ಇದೆ ಸಿನಿಮಾದಲ್ಲಿ. ಎಸ್ ಸರ್, ಆಲ್ರೆಡಿ ಸ್ಕ್ರಿಪ್ಟ್ ಆಗಿದೆ, ಕಾಸ್ಟಿಂಗ್ ಆಗ್ತಾ ಇದೆ. ಇದು ಫಿನಿಶ್ ಆಗ್ತಾ ಇದ್ದಂಗೆ ಸ್ಟಾರ್ಟ್ ಆಗುತ್ತೆ ಸರ್. ಹೌದು, ಅಂದರೆ ಹಾಂ ಇಲ್ಲ, ಇದು ಸರ್ ಸಿನಿಮ್ಯಾಟಿಕಲಿ ಟ್ರೀಟ್ ಮಾಡ್ತೀವಿ ಸರ್. ಸಿನಿಮ್ಯಾಟಿಕಲಿ ಟ್ರೀಟ್ ಮಾಡ್ತೀವಿ. ಸೊ 100% ತೋರಿಸ್ತೀವಿ ಸರ್. ಯಾಕಂದ್ರೆ ಈ ಸಿನಿಮಾದಲ್ಲಿ ಆರ್ಮಿನ ತೋರಿಸ್ತಾ ಇಲ್ಲ ನಾವು. ಪಾರ್ಟ್ 1 ಏನಿದೆ ಅದರಲ್ಲಿರುತ್ತೆ. ಖಂಡಿತ ಸರ್. ಅದು ಆ ಕತೆ ಮಾತಾಡೋ ಸರ್, ಈ ಸದ್ಯಕ್ಕೆ ನಾನು ಈ ಸಿನಿಮಾದ ಈ ಕತೆ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ಆ ಕತೆ ಮಾತಾಡುವಾಗ 100% ಆ ವಿಚಾರ ನಿಮ್ಮ ಹತ್ರ ಮಾತಾಡ್ತೀನಿ. ಈ ಕತೆ ಹೇಳಿದ್ನಲ್ಲ ಸರ್, ಈ ಕತೆ ನಾನು ಹೇಳಿಬಿಟ್ರೆ ಸರ್ ನೀವು ಥಿಯೇಟರ್ ಸಿನಿಮಾ ನೋಡಲ್ಲ ಸರ್. ಸರ್ ಇಲ್ಲ, ನಾನು 100% ಡಿಸೈಡ್ ಮಾಡಿದ್ದೀನಿ. ನಾನು ಟೀಮ್ಗೂ ಹೇಳಿದ್ದೀನಿ, ಸಿನಿಮಾ 100% ಸಿನಿಮಾನ ಫಸ್ಟು ಪ್ರಶ್ನವರಿಗೆ ತೋರಿಸೋದು. ಆವತ್ತು ನಿಮಗೆ ಗೊತ್ತಾಗತ್ತೆ ಈ ಕತೆ ಏನು ಅನ್ನೋದು. ಆ್ಯಂಡ್ ಎಂಟೈರ್ ಟೀಮ್ಗೂ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಯಾಕಂದ್ರೆ ಸರ್ ಇದು ಕತೆ ಅನ್ನೋದು ಒಂದು ಲೈನ್ ಸರ್. ಸರ್ ಅಲ್ಲಿ ಅದೇ ಹೇಳೋದು ಸಸ್ಪೆನ್ಸ್ ಅನ್ನೋ ಸರ್. ಅದು ನಾನು ಇಲ್ಲಿ ಹೇಳಿಬಿಟ್ರೆ ಸರ್ ನೀವು ಥಿಯೇಟರ್ ನೋಡಲ್ಲ. ಬೇಡ ಸರ್, ಥಿಯೇಟರ್ ನೋಡೋಣ. ಸೇಮ್ ಕನ್ನಡದಲ್ಲಿ ಯಾರೆಲ್ಲ ಆ್ಯಕ್ಟ್ ಮಾಡಿದರು, ಸೊ ಸೇಮ್ ಕ್ಯಾಸ್ಟ್ ಮರಾಠಿಯಲ್ಲೂ ಮಾತಾಡಿದ್ದಾರೆ. ಆ್ಯಂಡ್ ಮರಾಠಿ ಕನ್ನಡ ಎರಡೂ ಲ್ಯಾಂಗ್ವೇಜಲ್ಲಿ ಸ್ಟ್ರೈಟ್ ಶೂಟ್ ಮಾಡಿದ್ದೀನಿ ಸಿನಿಮಾನ. ಸೇಮ್ ಈಗ ಇಲ್ಲಿ ಏನು ಮೇಘಾ ಶೆಟ್ಟಿ ಅವರು ಹೀರೋಯಿನ್ ಆಗಿ ಮಾಡಿದ್ದಾರೆ, ಮರಾಠಿಯಲ್ಲಿ ಅವರೇ ಹೀರೋಯಿನ್. ಆ್ಯಂಡ್ ತುಂಬ ಖುಷಿ ಆಗೋದು ಏನಂದರೆ, ಈಗ ಮೇಘಾ ಶೆಟ್ಟಿ ಅವರಾಗಿರ್ಬೋದು, ಕವಿಶ್ ಆಗಿರ್ಬೋದು, ಅರ್ಜುನ್ ಕಾಪಿಕಟ್ ಸರ್ ಆಗಿರ್ಬೋದು, ಎಲ್ಲರೂ ಕನ್ನಡದ ಆರ್ಟಿಸ್ಟು ಮರಾಠಿನ ಕಲ್ತಿದ್ದಾರೆ. ಯಾಕಂದರೆ ಎರಡೂ ಭಾಷೆಯಲ್ಲಿ ನಾನು ಶೂಟ್ ಮಾಡಿರೋ ಕಾರಣಕ್ಕೆ. ಸೊ ಮರಾಠಿಯಲ್ಲಿ ಶೂಟ್ ಮಾಡುವಾಗ ನೀರು ಕುಡ್ದಾಗ ಎಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಕವಿಶ್ಗೆ ಬಾಂಬೆಲಿ ಇರೋದ್ರಿಂದ ಮರಾಠಿ ಟಚ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮೇಘಾ ಅವರು ಇಲ್ಲಿಯವರಾಗಿರೋದ್ರಿಂದ ಬಟ್ ತುಂಬ ಚೆನ್ನಾಗಿ ಮರಾಠಿನ ಮಾತಾಡಿದ್ರು. ಯಾಕಂದ್ರೆ ಡೈರೆಕ್ಟ್ರಾಗಿ ನಾನು ಅಲ್ಲಿ ಪಾಸ್ ಆಗಿಬಿಟ್ಟೆ. ಎಲ್ಲ ಆರ್ಟಿಸ್ಟು ಒಂದು 10 ದಿನಕ್ಕೆ ಮುಂಚೆ ಸ್ಕ್ರಿಪ್ಟ್ ತೊಗೋತಿದ್ರು, ಹೋಮ್ವರ್ಕ್ ಮಾಡ್ತಾಯಿದ್ರು. ಆ್ಯಂಡ್ ಸ್ಪಾಟಿಗೆ ಬಂದ ತಕ್ಷಣ ಮೇ ಬಿ 1 ಶಾಟ್ 2 ಶಾಟ್ ಇರುತ್ತೆ ಸರ್. ಟೆಕ್ನಿಕಲ್ ಇಶ್ಯೂಸ್, ಬೇರೆ ಪ್ರಾಕ್ಟಿಕಲ್ ಇಶ್ಯೂಸ್, ಬಟ್ ಯಾವುದೇ ರೀತಿ ಸಮಸ್ಯೆ ಇಲ್ಲದೇ ತುಂಬ ಸ್ಟ್ರೆಸ್ ಲೆವೆಲ್ ನಾನು ತೊಗೊಂಡು ಹೋಗ್ದೇನೆ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದರು. ಆ್ಯಂಡ್ ಮರಾಠಿ ಆರ್ಟಿಸ್ಟ್ಗಳು ಅಷ್ಟೇ ಕನ್ನಡನ ಕಲ್ತಿದ್ರು ಅವರು. ಇಲ್ಲಿ ಬಂದು 1 ವಾರ ಇದ್ದು ವರ್ಕ್ಶಾಪ್ ಮಾಡಿ ಎಲ್ಲ ಮಾಡಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಇಲ್ಲಿ ಯಾರು ಹೀರೋ ಇದ್ದಾರೆ, ಯಾರು ಹೀರೋಯಿನ್ ಇದ್ದಾರೆ, ಅವರು ಮರಾಠಿಯಲ್ಲಿ ಸೇಮ್, ಅಲ್ಲಿ ಅವ್ರು ಏನು ಕ್ಯಾರೆಕ್ಟರ್ ಮಾಡೋದು ಅದು ಕನ್ನಡದಲ್ಲೂ ಸೇಮ್, ಎಲ್ಲ ಭಾಷೆಯಲ್ಲೂ ಸೇಮ್ ಇರುತ್ತೆ. ಯಾವುದೇ ಕ್ಯಾಸ್ಟ್ ಚೇಂಜ್ ಆಗಿರಲ್ಲ. ಆಲ್ಮೋಸ್ಟ್ ಅದೇ ಪ್ಲಾನಲ್ಲಿ ಇದ್ದೀವಿ ಸರ್. ಯಾವ್ದು ಸರ್?
ಹಾಂ, ಅಲ್ಲ ಆ ಥರದಲ್ಲಿ ಏನು ಇದನ್ನ ಇದು ಮಾಡ್ಕೊಂಡಿಲ್ಲ ಸರ್. ನೆಕ್ಸ್ಟ್ ಸರ್. ಹಾಂ, ಸಿಚುವೇಶ್ನಲ್ಲಿ ಸ್ವಲ್ಪ ಆ ಕಡೆ ಬರ್ತೀನಿ ಸರ್. ನೇಚರ್ ಬಿಟ್ಟು ಸಿಟಿಗೆ ಬರ್ತೀನಿ. ಕೆಲವೊಂದು ಈಗ ಇದಂದ್ಮೇಲೆ ಪೊಲೀಸು ಅದು ಇದು ಪೊಲಿಟಿಕ್ಸು ಎಲ್ಲವೂ ಬರುತ್ತೆ ಕತೆ ಒಳಗಡೆ. ಸೊ ಫಾರೆಸ್ಟು ಮೇಜರ್ ಆಗಿದೆ ಆ್ಯಂಡ್ ಉಳಿದಿದ್ದಲ್ಲ, ಫಾರೆಸ್ಟ್ ಮೇಜರ್ ಆಗಿದೆ ಅಂದರೆ ತುಂಬ ಬರೀ ಒಂದು ಫಾರೆಸ್ಟ್ ಅನ್ನೋ ರೀತಿಯಲ್ಲಿ ತೋರಿಸಿಲ್ಲ ಸರ್. ಬ್ಯೂಟಿಫುಲ್ ಲೊಕೇಶನ್ ತಗೊಂಡೋಗಿದ್ದೀನಿ. ರಿಸ್ಕಿ ಲೊಕೇಶನ್ ಬಂದರೆ ನನ್ನ ಟೆಕ್ನಿಷಿಯನ್ಸ್ ಆರ್ಟಿಸ್ಟು ಎಲ್ಲರೂ ಬಂದರೆ ಅಲ್ಲೇ ತೋರಿಸಿದ್ದೀನಿ. ಎಲ್ಲವೂ ಚೆನ್ನಾಗಿ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಹಾಂ ಸರ್. ಹಾಂ ಸರ್, ಈ ಪಾಯಿಂಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸರ್. ಆ್ಯಕ್ಚುಲಿ ಏನಂದರೆ ಈ ಕತೆ ಬಂದು ನಾನು ಆವಾಗಲೇ ಹೇಳಿದಾಗೆ ಯಾವುದೇ ವ್ಯಕ್ತಿಯ ಮೇಲೆ ವ್ಯಕ್ತಿಯ ಅಥವಾ ಹಿಸ್ಟ್ರಿನ ಇಟ್ಟುಕೊಂಡು ಮಾಡಿರೋ ಕತೆ ಅಲ್ಲ, ಭಾವನೆಗಳನ್ನ ಇಟ್ಕೊಂಡು ಮಾಡಿರೋ ಕತೆ. ಇದರಲ್ಲಿ ನಕ್ಸಲಿಸಮ್ ಅಥವಾ ಥಿಯರಿ ಅನ್ನೋದು ಒಂದು ಲೈನ್ ಅಷ್ಟೇ. ಆ ಲೈನ್ ಮೇಲೆ ಎಮೋಷನ್ಸ್ ಕೆಲಸ ಮಾಡ್ತೇವೆ. ಸೊ ಅದಕ್ಕೆ ಆವಾಗಲೇ ಅಂದೆ ಸರ್, ನಕ್ಸಲ್ ಅನ್ನೋದು ನನ್ನ ಕಥೆಯ ವಿಜುವಲ್ ಆಗಿರುತ್ತೆ ಹೊರತು ನಕ್ಸಲಿಸಮೇ ಹೈಲೈಟ್ ಆಗಿರಲ್ಲ ಇದರಲ್ಲಿ. ಆಮೇಲೆ ಯಾವುದೇ ವ್ಯಕ್ತಿ ಆಗಿರಲಿ ಯಾವುದೇ ಇದನ್ನ ಇಟ್ಟುಕೊಂಡು ಅವರ ಜೀವನ ಚರಿತ್ರೆನ ಇಟ್ಕೊಂಡು ಮಾಡಿಲ್ಲ. ಆ್ಯಂಡ್ ಅಫ್ಕೋರ್ಸ್ ಈ ಸಿನಿಮಾ ಮಾಡಬೇಕು ಅಂದವಾಗ, ಯಾಕಂದರೆ ಸೊಸೈಟಿಯಲ್ಲಿ ಎಲ್ಲರೂ ಕ್ವಶನ್ ಕೇಳುವಂಥ ಒಂದು ಕಥೆ ಇದು. ನಕ್ಸಲಿಸಮ್ ಯಾಕೆ ಇಟ್ಕೊಂಡಿದ್ದೀರಿ, ನಕ್ಸಲಿಸಮ್ನ ಪ್ರೊವೋಕ್ ಮಾಡ್ತಾರೆ, ಎಕ್ಸೆಟ್ರಾ ಅಂದ್ಕೊಂಡು. ಆವಾಗ ನಾನು ಒಂದಿಷ್ಟು ವರ್ಕೌಟ್ ಮಾಡಬೇಕಿತ್ತು, ಹೋಮ್ವರ್ಕ್ ಮಾಡಬೇಕಾಗಿತ್ತು. ಒಂದಿಷ್ಟು ಪುಸ್ತಕಗಳನ್ನ ಓದಿದ್ದೀನಿ, ಒಂದಿಷ್ಟು. ಯಾಕಂದರೆ ನಾನೇನೋ ನಕ್ಸಲೈಟ್ ಆಗಬೇಕಾಗಿಲ್ಲ, ತುಂಬ ಡೀಪಾಗಿ ಹೋಗಬೇಕಾಗಿರಲಿಲ್ಲ ಆ ಸಿನಿಮಾದ ಆ ವಿಚಾರವಾಗಿ. ಒಂದಿಷ್ಟು ಏನು ತಿಳ್ಕೋಬೇಕು, ಅವರ ಥಿಯರಿ ಆಗಿರ್ಬೋದು, ಅವರ ಲೈಫ್ ಸ್ಟೈಲ್ ಆಗಿರ್ಬೋದು, ಹೆಂಗೆ ಜೀವನ ಮಾಡ್ತಾರೆ, ಹೆಂಗಿರ್ತಾರೆ, ಆ ವಿಚಾರಗಳನ್ನ ಸರ್ಫೇಸ್ ಲೆವೆಲ್ಗೆ ಹೋಗಿದ್ದೀನಿ. ಯಾಕಂದರೆ ನನ್ನ ಕತೆಗೆ ಅಷ್ಟೇ ಬೇಕಿತ್ತು, ಅಷ್ಟನ್ನು ಮಾತ್ರ ತಿಳ್ಕೊಂಡು ಮಾಡಿದ್ದೀನಿ ಸರ್ ಈ ಸಿನಿಮಾ. ತುಂಬ ಡೀಪಾಗಿ ನಕ್ಸಲಿಸಮ್ನ ಎಲ್ಲೂ ಪ್ರೊವೋಕ್ ಮಾಡಿಲ್ಲ, ಯಾರ ಹಿಸ್ಟ್ರಿನೂ ಇಟ್ಕೊಂಡು ಮಾಡಲಿಲ್ಲ, ಒಂದು ಭಾವನೆಗಳನ್ನ ಇಟ್ಕೊಂಡು ಮಾಡಿದ್ದೀವಿ ಈ ಸಿನಿಮಾನ. ಎಲ್ಲಿ ಸರ್ ಒಕ್ಲೋಬಿಸ್ತಾರೆ ಅಂದಿದ್ದೀನಿ ಸರ್? ಆ್ಯಂಟಿ ನಕ್ಸಲ್ ಸ್ಕ್ವಾಡ್ ಅವರು ಬಂದು, ಯಾಕಂದರೆ ನಮ್ಮ ಟೀಮು, ನಮ್ಮ ಜೂನಿಯರ್ಸ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಹೆಬ್ರಿಯಲ್ಲಿ ಶೂಟ್ ಮಾಡ್ತಾ ಇರಬೇಕಾದ್ರೆ ಫಾರೆಸ್ಟಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಫಾರೆಸ್ಟಲ್ಲಿ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಒಂದಿಷ್ಟು ಜನ ನಮ್ಮವರೇ ಗನ್ನು ಕೋವಿಯಲ್ಲಿ ಹಿಡ್ಕೊಂಡು ಆಚೆ ಓಡಾಡ್ತಾ ಇದ್ರು. ಸೊ ಉಡುಪಿಯಲ್ಲಿ ಅವ್ರು ಯಾರೋ ಆ್ಯಂಟಿ ನಕ್ಸಲ್ ಸ್ಕ್ವಾಡ್, ಅದೇನಂದ್ರೆ ಒಂದು ಸಣ್ಣ ಕಣ್ ತಪ್ಪು ನಮ್ಮ ಕಡೆಯಿಂದ. ಏನಂದರೆ ಅಲ್ಲಿ ಒಂದು ಇನ್ಫಾರ್ಮೇಷನ್ ಕೊಡಬೇಕಿತ್ತಂತ, ಅವ್ರೇನು ಪರ್ಮಿಷನ್ ಅಗತ್ಯ ಇರಲಿಲ್ಲ, ಒಂದು ಸಣ್ಣ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು. ಬಟ್ ಅದು ಕೊಡಬೇಕು ಅನ್ನೋ ಗಮನ ನಮ್ಮ ಯಾರಿಗೂ ಬರಲಿಲ್ಲ. ಸೊ ಅವರಲ್ಲಿ ಯಾರೋ ಒಬ್ಬರು ಬಂದರು ಸರ್. ಅದೆಲ್ಲ ಆಗಿದೆ, ಅವೆಲ್ಲವೂ ಆಗಿದೆ. ಅವೆಲ್ಲ ಆದಮೇಲೆ ಇದೊಂದು ಆ್ಯಂಟಿ ನಕ್ಸಲ್ ಸ್ಕ್ವಾಡ್ಗೆ ಒಂದು ಇನ್ಫಾರ್ಮೇಷನ್ ಕೊಡೋದು ಇದಾದವಾಗ ಏನಾಯಿತು, ಅವ್ರು ಬಂದರು, ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಅದು ಸ್ಟ್ರೈಟಾಗಿ ಬಂದು ಅವರು ಕೊಟ್ಟಿಲ್ಲ ಅಂದಿದ್ರು ಒಂದು ಬೇರೆ ಇತ್ತು. ಅವ್ರು ಯಾರೋ ನಮ್ಮ ಹುಡುಗರು ಯಾರೋ ಆಚೆ ಅಕ್ಕಪಕ್ಕದಲ್ಲಿ ಓಡಾಡ್ತಿದ್ರು ಗನ್ ಹಿಡ್ಕೊಂಡು, ನಕ್ಸಲೈಟ್ ಓಡಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು. ಈಗ ಸೋಷಿಯಲ್ ಮೀಡಿಯಾ ಸರ್, ಒಂದು ಫೋಟೋ ಹೊಡೆದ್ರೆ ಇಡೀ ಊರಿಗೆಲ್ಲ ಕಳಿಸ್ಬಿಡ್ತೀರಿ. ಸೊ ಅವ್ನು ಯಾರೋ ಹೊಡೆದ್ಬಿಟ್ಟು ಕಳಿಸ್ಬಿಟ್ಟ. ಅದು ತುಂಬ ದೊಡ್ಡ ಮಟ್ಟಕ್ಕೆ ಹೋಯ್ತು. ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ಬಿಟ್ಟು ಯಾವುದೇ ಆಫೀಸರ್ ಬಂದ್ಬಿಟ್ಟು, ಏನು ಸರ್ ಹಿಂಗೆಲ್ಲ ಹಾಕೊಂಡು ಓಡಾಡ್ತಿದ್ದಾರೆ, ನಮ್ಮ ಆಫೀಸರ್ ನೋಡಿದ್ರೆ ಶೂಟ್ ಮಾಡ್ತಾಯಿದ್ರು, ಅಷ್ಟು ಆರ್ಟಿಸ್ಟ್ ಅಂತೆ. ನಾನಂತೆ ಸರ್, ನಾನೇ ಇದೇ ಉಡುಪಿ ಕುಂದಾಪುರದಲ್ಲಿ ಹುಟ್ಟಿ ಬೆಳೆದಿರೋದು ಸರ್. ನಾನು ಇಲ್ಲಿವರೆಗೂ ಯಾವ ನಕ್ಸಲೈಟು ಈ ಥರ ಕಾಕಿ ಪ್ಯಾಂಟು ಶರ್ಟು ಹಾಕೊಂಡು ಶಾಲು ಹೊತ್ಕೊಂಡು ಓಡಾಡೋದು ನೋಡಿಲ್ಲ ಸರ್ ನಾನು. ಆ ಥರ ನೋಡಿದ್ದೀರಂದ್ರೆ ನೀವು ಒಂದು ಸಿನಿಮಾ ಅಂತ ಹತ್ಕೋಬೇಕು. ಅಲ್ಲೊಂದು ಜನರೇಟರ್ ನಿಂತಿದೆ, ಸರ್ ದಟ್ ಈಸ್ ನಥಿಂಗ್ ಬಟ್ ಈಗೋ. ಅಲ್ಲೊಂದು ಕ್ಯಾರವನ್ ನಿಂತಿದೆ, ಜನರೇಟರ್ ನಿಂತಿದೆ, ಇಷ್ಟೊಂದು ಟೆಕ್ನಿಷಿಯನ್ಸ್ ಓಡಾಡ್ತಾ ಇದ್ದಾರೆ. ಅಷ್ಟೆಲ್ಲ ನೋಡಿದ್ಮೇಲೆ ಹೆಂಗೆ ಸರ್ ನಕ್ಸಲೈಟ್ ಅಂತ ಗೆಸ್ ಮಾಡ್ತೀರಿ? ಹೋಗಿ ಯಾವ ನಕ್ಸಲೈಟ್ ಇಷ್ಟು ಇವತ್ತು ಯೂನಿಫಾರ್ಮ್ ಹಾಕೊಂಡು ಗನ್ ಇಟ್ಕೊಂಡು ಅಷ್ಟು ರಾಜರೋಷ ಓಡಾಡ್ತಾನೆ ಅಂತ ಅವತ್ತು ಕೇಳಿದೆ. ಬಟ್ ಎನಿವೇಸ್ ಅವ್ರ ಅಫಿಷಿಯಲ್ ಪ್ರೊಸೀಜರ್ ಪ್ರಕಾರ ನಾವು ಅಲ್ಲಿಂದ ಪ್ಯಾಕಪ್ ಮಾಡ್ಕೊಂಡು ಬಂದ್ವಿ. ಹಾಂ ಸರ್, 100% ಸರ್, 100% ಆಗುತ್ತೆ ಅಲ್ಲಿ. ಯಾಕಂದರೆ ಬಿ ಸುರೇಶ್ ಅವ್ರು ಬಂದಿಲ್ಲ, ಯಾಕಂದರೆ ಅವರೇ ಅದರ ರೂವಾರಿ ಇಡೀ ಕತೆ ಒಳಗಡೆ. ಅವ್ರದ್ದೇನೋ ಶೂಟಿಂಗ್ ಇದೆ ಅಂತ ಬರೋಕ್ಕಾಗಲ್ಲ ಕಾಣಂತ ಬೆಳಗ್ಗೆ ಕಾಲ್ ಮಾಡಿದ್ರು. ಸೊ ಏನಂದರೆ ಬಿ ಸುರೇಶ್ ಅವ್ರ ಕ್ಯಾರೆಕ್ಟ್ರಿಂದ ಮಿಕ್ಕಿರೋ ಕ್ಯಾರೆಕ್ಟರ್ಗಳು ಎಲ್ಲೂ ಇಂಪ್ಯಾಕ್ಟ್ ಹೋಗುತ್ತೆ. ಎಸ್ಪೆಷಲಿ ಎಮೋಷ್ನಲ್ ವೈಸಲ್ಲಿ ಹೀರೋಗೆ ಎಮೋಷ್ನಲ್ ಇದೆ, ಹೀರೋಯಿನ್ಗೆ ಎಮೋಷ್ನಲ್ಸ್ ಇದೆ, ಆ್ಯಂಡ್ ನಕ್ಸಲ್ ಟೀಮ್ ಒಳಗಡೆ ಒಂದು ಎಮೋಷನ್ಸ್ ಇದೆ, ಬಾಂಡಿಂಗ್ಸ್ ಇದೆ. ಸರ್ ಅದೇ ಹೇಳಿದ್ನಲ್ಲ, ಸಿದ್ಧಾಂತ ಅನ್ನೋದು ಫಾಲೋ ಮಾಡೋದಕ್ಕೆ ಪೆನ್ನಲ್ಲಿ ಪೇಪರ್ಲಿ ಬರೆಯೋದಕ್ಕೆ ಅಷ್ಟೇ. ಬಟ್ ಅದು ಯಾವಾಗ ಬ್ರೇಕ್ ಆಗುತ್ತೆ ಎಮೋಷ್ನಲಿ, ಸಿದ್ಧಾಂತ ಯಾವುದು ನಿಲ್ಲಲ್ಲ ಸರ್. ಇಲ್ಲ, ಮೈಸೂರು ಕನ್ನಡದಲ್ಲೇ ಮಾಡಿದ್ದೀನಿ ಅಲ್ಲ, ಯಾಕಂದ್ರೆ ತುಂಬ ಟಿಪಿಕಲಾಗಿ ಹೋಗಲಿಲ್ಲ ನಾನು, ಮೈಸೂರು ಕನ್ನಡದಲ್ಲೇ ಮಾಡಿದ್ದೀನಿ. ಹೌದು ಸರ್. ಈಗ ಸಿನಿಮಾದ್ದು ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಸೊ ಮೇ ಬಿ ಅರೌಂಡ್ ನನ್ನ ಪ್ರಕಾರ ಇನ್ನೊಂದು ಅರೌಂಡ್ 2 months ಬೇಕು. ಯಾಕಂದ್ರೆ ನಾವಿನ್ನೂ ಆಡಿಯೋ ಈಗಷ್ಟೇ ಮುಗಿಸ್ತಾ ಇದ್ವಿ. ಈ ಈವೆಂಟ್ ಆದಮೇಲೆ ನೆಕ್ಸ್ಟ್ ನಮ್ಮದು ಆಡಿಯೋನೇ ಆಗಿರುತ್ತೆ. ಸಿನಿಮಾದಲ್ಲಿ ಒಟ್ಟು 6 ಸಾಂಗ್ ಇದೆ. ಅದ್ರಲ್ಲಿ ಹೆಚ್ಚು ಕಡಿಮೆ ಒಂದು 3 ಮೆಲೋಡಿ ಇದೆ, ಆ್ಯಂಡ್ ಒಂದು ರ್ಯಾಪ್ ಇದೆ, ಆಮೇಲೆ 2 ಕಂಪ್ಲೀಟ್ ಮಾಸ್ ಸಾಂಗ್ಗಳು ಆ್ಯಕ್ಷನ್ ಬೇಸಲ್ಲಿದೆ.
ಸಾಂಗ್ದ ವಿಚಾರ ನಾನು ಆಡಿಯೋ ಬರ್ತೀವಲ್ಲ ಸರ್, ಆವಾಗ ಕಂಪ್ಲೀಟಾಗಿ ಮಾತಾಡ್ತೀನಿ ನಿಮ್ಮ ಹತ್ರ. ಮತ್ತೆ ಸರ್ ಥ್ಯಾಂಕ್ ಯು ಸೋ ಮಚ್. ಸಿನಿಮಾನ ಆಮೇಲೆ ನಿಮ್ಮೆಲ್ರಿಗೂ ಥ್ಯಾಂಕ್ಸ್, ಮೀಡಿಯಾದವ್ರಿಗೆ ಆ್ಯಂಡ್ ಪ್ರೆಸ್ನವರಿಗೆ ಎಲ್ರಿಗೂ ಥ್ಯಾಂಕ್ಸ್ ಸರ್. ನಾನು ಇವತ್ತಿಗೂ ಒಂದೊಂದು ಸಣ್ಣ ಕಂಟೆಂಟನ್ನು ನನ್ನ ಸಿನಿಮಾದ ಪ್ರಮೋಷನ್ ವಿಚಾರವಾಗಿ ಕಳಿಸಿದ್ರೆ ತುಂಬ ಪ್ರೀತಿಯಿಂದ ಅದನ್ನ ಪಬ್ಲಿಷ್ ಮಾಡಿದಿರಿ, ತುಂಬ ಪ್ರೀತಿಯಿಂದ ಅದಕ್ಕೆ ಕೊಡಬೇಕಾದ ವ್ಯಾಲ್ಯೂವನ್ನು ಕೊಟ್ಟಿದ್ದೀರಿ. ಇದೇ ರೀತಿ ನಿಮ್ಮ ಪ್ರೀತಿ ನನ್ನ ಸಿನಿಮಾದ ಮೇಲೆ ಯಾವಾಗಲೂ ಇರಲಿ, ನನ್ನ ತಂಡದ ಮೇಲೆ ಯಾವಾಗಲೂ ಇರಲಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸರ್. 16 ವರ್ಷಗಳ ಬಳಿಕ ಒಂದು ಸ್ವತಂತ್ರ ನಿರ್ದೇಶಕರಾಗಿ ನೀವು ಹೊರ ಬರ್ತಾ ಇದ್ದೀರಾ. ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳನ್ನ ಸಲ್ಲಿಸ್ತಾ ಈಗ ನಮ್ಮ DOP ಸರ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಸದಾ ಕಾಲ ಕ್ಯಾಮ್ರಾ ಹಿಂದೆ ಇರೋರು ಇವತ್ತು ಕ್ಯಾಮ್ರಾ ಮುಂದೆ ಬರ್ಮಾಡ್ಕೊಳ್ಳೋಣ. ಸೊ RD ನಾಗೂರ್ ಬಂದು ಇವರು ಯಾರು ನಮ್ಮ ಮರಾಠಿ ಆರ್ಟಿಸ್ಟ್ ರಾಘವೇಂದ್ರ ಸರ್ ನಮಗೆ ಟೈಮಿಂಗ್ ತುಂಬ ಕಮ್ಮಿ ಕೊಟ್ಟಿದ್ದಾರೆ. ಸೊ ಕೊಟ್ಟಿದ್ದ ಟೈಮಿಂಗಲ್ಲಿ ಬೆಸ್ಟ್ ಅನ್ಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಟೀಸರ್ ತುಂಬ ಚೆನ್ನಾಗಿ ಬಂದಿದೆ. ಮೇಕಿಂಗ್ ಅರ್ಜುನ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ನಮ್ಮ ಎಂಟೈರ್ ಟೀಮ್ಗೆ ನಾನು ನಮಸ್ಕಾರ ಹೇಳ್ತೀನಿ, ಥ್ಯಾಂಕ್ಸ್ ಹೇಳ್ಕೊತೀನಿ. ನಮಸ್ಕಾರ ಸರ್. ಎಲ್ರಿಗೂ ನಮಸ್ಕಾರ. ಯಾರನ್ನ ನನ್ನ ಅಲ್ಲಿ ಕೆಳಗಡೆ ಮಾತಾಡ್ತಿದ್ದೆ. ಹೊಸ ಟೀಮು ಚೆನ್ನಾಗಿ ಮಾಡಿದ್ದಾರೆ. ನಾ ಕೇಳ್ಕೊಳ್ಳೋದಿಷ್ಟೇ, ಮಾಧ್ಯಮದವರು ಸಪೋರ್ಟ್ ಕೊಟ್ಟರೆ ಯಾರನ್ನು ಎಲ್ಲಿ ತೊಗೊಂಬಂದು ನಿಲ್ಲಿಸ್ಬೋದು. ಎಲ್ಲರೂ ಸಪೋರ್ಟ್ ಕೊಡಿ, ಈ ಪಿಕ್ಚರ್ನ ಚೆನ್ನಾಗಿ ನಿಲ್ಲಿಸ್ಕೊಡಿ. ಎಂಟ್ರೆನ್ಸ್ ಬರ್ತಾ ಇದ್ದಂಗೆ ಓಕೆ ನೋಡ್ತಾ ಇದ್ವಿ ಫಸ್ಟ್ ಎಲ್ಲಿ ಹೀರೋ ಅಂತ. ಓಕೆ ಎಲ್ಲಿ ಗೊತ್ತಾಗ್ತಾ ಇಲ್ವಲ್ಲ, ಈ ಹೇರ್ ಸ್ಟೈಲ್ ಬೇರೆ ಇದೆ, ಆಮೇಲೆ ಇವರೇ ಹೀರೋ ಅಂತ. ಓ ಹೌದಾ, ಓಕೆ ಎಲ್ಲರನ್ನು ಗ್ರೀಟ್ ಮಾಡ್ತಾ ಇದ್ರು, ಒಳಗಡೆ ಬರ್ಮಾಡ್ಕೊಳ್ತಾ ಇದ್ರು. ಖುಷಿ ಆಯಿತು, ಯಾಕಂದರೆ ಅವ್ರ ಸಿನಿಮಾದ ಬಗ್ಗೆ ಎಷ್ಟು ಅವ್ರಿಗೆ ಜವಾಬ್ದಾರಿ ಇದೆ, ಎಷ್ಟು ಪ್ರೀತಿ ಇದೆ, ಅದು ಅದ್ರಲ್ಲಿ ಗೊತ್ತಾಗುತ್ತೆ ಕೇರ್ ಕನ್ಸರ್ನ್ ಇದೆ ಅನ್ನೋದು. ಸೊ ಕವಿಶ್ ಶೆಟ್ಟಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಅವರ ಮೊದಲ ಸಿನಿಮಾ ಜಿಲ್ಕಾ ಪ್ರಾಮಿಸಿಂಗ್ ಆ್ಯಕ್ಟರ್ ಅಂತ ಗೊತ್ತಾಯಿತು. ಸೊ ಅವರ 2ನೇ ಸಿನಿಮಾಗೆ ಅವರದೇ ಕತೆ ಹಾಗೂ ಸ್ಕ್ರೀನ್ ಪ್ಲೇಯಲ್ಲಿ ಕೂಡ ಸರ್ ಜೊತೆಗೆ ಸಾಥ್ ಕೊಟ್ಟಿದ್ದಾರೆ. ಸೊ ಈಗ ಹೆಚ್ಚಿನ ಮಾಹಿತಿ ಹಾಗೂ ಅವರ ಪಾತ್ರದ ಬಗ್ಗೆ ಅವರನ್ನ ಕೇಳಿ ತಿಳ್ಕೊಳ್ಳೋಣ. ಪ್ಲೀಸ್ ವೆಲ್ಕಮ್ ಕವಿಶ್ ಶೆಟ್ಟಿ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ವೆಲ್ಕಮ್ ಮತ್ತು ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಫಸ್ಟ್ ಪ್ರೆಸ್ ಮೀಟ್ ಆಗಿರೋದ್ರಿಂದ ಇದರ ಮೊದಲು ನಾವು ತುಂಬ ಕಂಟೆಂಟ್ ಕೊಟ್ಟಿದ್ದೀವಿ. ಸುಧೀಂದ್ರ ವೆಂಕಟೇಶ್ ಸರ್ಗೆ ಎವ್ರಿ 15 days ನಾವು ಒಂದ್ಸಲ ಕಾಲ್ ಮಾಡಿ, ಸರ್ ಹೊಸದೊಂದು ಕಂಟೆಂಟ್ ಇದೆ ತಗೊಳ್ಳಿ ಅಂತ ಹೇಳಿದ್ವಿ. ನೀವೆಲ್ಲ ಅದಕ್ಕೆ ರೆಸ್ಪಾಂಡ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಲೈಕ್ ಮೇಡಮ್ ಹೇಳ್ದಾಗೆ ಒಂದು ಹೀರೋನ ಅಂತ ಕರೆದ್ರು ಅವರು. ಬಟ್ ನಾನು ಕಂಡಂತೆ ಈ ಒಂದು ಸಿನಿಮಾಕ್ಕೆ ಡೆಫಿನೆಟ್ಲಿ ಸ್ಟೋರಿಯಲ್ಲಿ ಕಥಾನಾಯಕ ನಾನಾಗಿರ್ಬೋದು. ಈ ಒಂದು ಪ್ರೊಸೆಸ್ಸಲ್ಲಿ ತುಂಬ ಜನ ಹೀರೋಗಳಿದ್ದಾರೆ. ಸೊ ನಾನು ಸರ್ ತಗೊಂಡಿಗೆ ಒಂದು 5 ನಿಮಿಷ ಟೈಮ್ ತೊಗೊಳ್ತೀನಿ, ಸಾರಿ. ಮೊದಲನೇದಾಗಿ ನನಗನ್ಸಿದ್ದು ಈ ಸಿನಿಮಾದ ಹೀರೋ ಅಂತ ಹೇಳಿದ್ರೆ ಪ್ರೊಡ್ಯೂಸರ್ಸ್. ಯಾಕಂತ ಹೇಳಿದ್ರೆ ಒಬ್ಬ ಅಪ್ಕಮಿಂಗ್ ಟೀಮ್ ಜೊತೆ ಒಂದು ಸಬ್ಜೆಕ್ಟ್ ಮಾಡಬೇಕಂತ ಹೇಳಿದ್ರೆ, ಒಂದು ಸಬ್ಜೆಕ್ಟನ್ನು ಬರೆದಾಗ ನಾವು ಎಷ್ಟು ಅದ್ಭುತವಾಗಿ ಬೇಕಾದ್ರೆ ಬರಿಬೋದು. ಸ್ಕ್ರಿಪ್ಟನ್ನು ಪೆನ್ನಲ್ಲಿ ಬರೆಯೋದು ಅಥವಾ ಪೇಪರ್ ಮೇಲೆ ಬರೆಯೋದು ತುಂಬ ಈಸಿ ಆದ ಪಾರ್ಟ್. ಅದನ್ನು ಎಕ್ಸಿಕ್ಯೂಷನ್ ಅಂತ ಬಂದಾಗ ತುಂಬಾ ಡಿಫ್ರೆಂಟ್ ಲೆವೆಲ್ ಆಫ್ ಎನರ್ಜಿ ಬೇಕಿರುತ್ತೆ ಪ್ರೊಡ್ಯೂಸರ್ಸ್ಗೆ. ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ, ನಾವು ಕಾಡಲ್ಲಿ ಶೂಟ್ ಮಾಡ್ತೀವಿ ಅಥವಾ ಬೇರೆ ಒಂದು ಯಾವುದೋ ಒಂದು ಜಾಗದಲ್ಲಿ ಶೂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ನಮ್ಗೆ ಗೊತ್ತಿರಲ್ಲ. ನಾರ್ಮಲಿ ನಾವೆಲ್ಲದು ನಮ್ದು ಕಂಪ್ಲೀಟ್ ಟೀಮ್ ಇದೆ, ವರ್ಕ್ ಮಾಡ್ಕೊಳ್ತೀವಿ, ಪ್ಲಾನಿಂಗ್ ಇದೆ, ಎಕ್ಸಿಕ್ಯೂಷನ್ ಪ್ರಾಪರ್ ಆಗುತ್ತೆ ಅಂತೀವಿ. ಆ ಸ್ಪಾಟಿಗೆ ಹೋದಾಗ ಒಂದಿಷ್ಟು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅರೈಸ್ ಆಗೋದು ಟೆಕ್ನಿಕಲಿ ಮತ್ತು ಕ್ರಿಯೇಟಿವ್ ಟೀಮ್ ಅವ್ರು ನಾವು ಅದನ್ನು ಹ್ಯಾಂಡಲ್ ಮಾಡ್ತೀವಿ. ಅದನ್ನು ಎಕ್ಸಿಕ್ಯೂಟ್ ಮಾಡೋದು ತುಂಬ ಈಸಿ. ಯಾಕಂತ ಹೇಳಿದ್ರೆ ನಮಗೆ ಬ್ಯಾಕ್ ಸಪೋರ್ಟಾಗಿ ಪ್ರೊಡ್ಯೂಸರ್ ನಿಂತಿದ್ದಾರೆ. ಸೊ ಸ್ಪೆಷಲಿ ವಿಜಯಣ್ಣ ಇರ್ಬೋದು. ನಾನು ಈ ಸಬ್ಜೆಕ್ಟನ್ನು ಫಸ್ಟ್ ಅವ್ರ ಹತ್ರ ಮಾತಾಡಿದಾಗ ತುಂಬ ಸಪೋರ್ಟ್ ಮಾಡಿ. ದೆನ್ ರಮೇಶ್ ಸರ್, ನಂತರ ದೀಪಕ್ ರಾಣೆ ಸರ್ ಅವರು ಕನ್ನಡದಲ್ಲಿ ಅವ್ರದ್ದು ಮೊದಲನೇ ಸಿನಿಮಾ, ಮರಾಠಿಯಲ್ಲಿ ಒಂದು 10 ಸಿನಿಮಾ ಮಾಡಿದ್ದಾರೆ ಅವರು. ಒಂದು ಒಳ್ಳೆ ಪ್ರೊಡ್ಯೂಸರ್ ಮತ್ತು ಒಳ್ಳೆ ನಾಲೆಜ್ ಇರುವಂಥ ಪ್ರೊಡ್ಯೂಸರ್. ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಎವ್ರಿ ನೆಕ್ಸ್ಟ್ ಡೇ ನನಗೆ ಅದ್ರ ಬಗ್ಗೆ ಏನೋ ಒಂದು ಕಲಿತೀನಿ ನಾನು ಸಿನಿಮಾದ ಬಗ್ಗೆ. ಡೆಫಿನೆಟ್ಲಿ ವಿಜಯಣ್ಣ ಇರ್ಬೋದು ಮತ್ತು ಒಂದು ನಮ್ದು ಎಂಟೈರ್ ಟೀಮ್ ಅಷ್ಟು ಜನ ಎದುರುಗಡೆ ಬಂದು ನಿಂತ್ಕೊಂಡು ಎವ್ರಿ ನೆಕ್ಸ್ಟ್ ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಮತ್ತು ರಾಘವೇಂದ್ರ ಸರ್ ಮಾತಾಡಿ ಒಂದು ಬಜೆಟನ್ನು ಇದು ಮಾಡಿ ಅಥವಾ ಇಷ್ಟರಲ್ಲಿ ಫಿನಿಶ್ ಮಾಡ್ಬೇಕಂತ ಹೇಳಿದ್ರೆ ಪ್ರತಿ ಸಲನೂ ಏನಾದರೂ ಒಂದಿಷ್ಟು ಜಾಸ್ತಿ ಆಗೋದು. ರಾಘವೇಂದ್ರ ಸರ್ ಫಸ್ಟ್ ಹೇಳೋದು ವಿಜಯಣ್ಣ ಹತ್ರ, ವಿಜಯಣ್ಣ ಹತ್ರ ಮೆಲ್ಲ ನಾನು ಹೇಳೋದು ವಿಜಯಣ್ಣ ಅದು ಬೇಕು ವಿಜಯಣ್ಣ ಅಂತ ಹೇಳಿದ್ರೆ. ಸೊ ಇಟ್ಸ್ ಎ ಬ್ಯೂಟಿಫುಲ್ ಪಾರ್ಟ್. ಮತ್ತು ಅಗೇನ್ ಪ್ರತಿಯೊಬ್ಬರಿಗೂ ಇದರಲ್ಲಿ ನಮ್ಮ ಪ್ರೊಡಕ್ಷನ್ ಟೀಮಲ್ಲಿ ನನಗನ್ಸುತ್ತೆ ಮೊದಲನೇದಾಗಿ ಎಲ್ಲರಿಂದ ದೊಡ್ಡ ಹೀರೋ ಪ್ರೊಡ್ಯೂಸರ್ಸ್. ಅವ್ರು ಉಳಿದ್ರೆ ಎಷ್ಟೋ ಇನ್ನೊಂದು ಸಿನಿಮಾ ಮಾಡ್ತಾರೆ, ಇನ್ನೊಂದು ಇಷ್ಟು ಜನ ಲೈಫ್ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ನಿಮಗೆ.
ಎರಡನೇ ಅಂದರೆ ಹೀರೋಗಳನ್ನ ಕ್ಯಾಟಗರೈಸ್ ಮಾಡೋದು ಬೇಡ, ಇವರು ಈಕ್ವಲ್ ಹೀರೋನೇ ನಮ್ಮ ಸಡಗರ ರಾಘವೇಂದ್ರ ಸರ್. ಇವ್ರ ಬಗ್ಗೆ ಅವ್ರು ಸರ್ ಹೇಳಿದ್ರು ಮುಂಗಾರು ಮಳೆ ಎಲ್ಲ ನಾವು ಒಟ್ಟಿಗೆ ಮಾಡಿದ್ವಿ, ಅದ್ರ ನಂತರ ಹೇಗೆ ಏನಂತ. ಬಟ್ ಮುಂಗಾರು ಮಳೆ ಮಾಡಬೇಕಾದ್ರೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್, ಅವರು ಕೋ ಡೈರೆಕ್ಟರ್. ಆ ಜರ್ನಿಯಲ್ಲಿ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಟೀಚ್ ಮಾಡೋದು ಅಂತ ಹೇಳಿದ್ರೆ ನಮ್ಮ ಕೋ ಡೈರೆಕ್ಟರ್. ಎಷ್ಟು ಸಲ ಬೈಸ್ಕೊಂಡಿದ್ದೀವಿ, ಎಷ್ಟು ಸಲ ಉಸ್ಕೊಂಡಿದ್ದೀವಿ, ಅದೆಲ್ಲ ಬೇರೆ ಪಾರ್ಟ್. ಬಟ್ ಅಲ್ಲಿ ನಾನು ನೋಡಿದ್ದೇನಂತ ಹೇಳಿದ್ರೆ ನನಗೆ ರೈಟ್ ವೇಯಲ್ಲಿ ಸಿನಿಮಾನ ಇಂಟ್ರೊಡ್ಯೂಸ್ ಮಾಡಿದಾರೆ ಇವರು. ಡೆಫಿನೆಟ್ಲಿ ಶಶಾಂಕ್ ಸರ್ ಆಲ್ವೇಸ್ ನನ್ನ ಗುರುನೇ. ಡೆಫಿನೆಟ್ಲಿ ಶಶಾಂಕ್ ಸರ್ನ ಬಿಟ್ಟ ಮೇಲೆ ನಾನು ಶಶಾಂಕ್ ಸರ್ಗೂ ಮೆಸೇಜ್ ಹಾಕಿ ಅವ್ರ ಹತ್ರ ಅಸಿಸ್ಟೆಂಟ್ ಆದಾಗ ನನ್ನನ್ನು ರೈಟ್ ವೇಲಿ ಗೈಡ್ ಮಾಡಿದ್ದೀವರು. ನಾನು ಜಿಲ್ಕ ಡೈರೆಕ್ಷನ್ ಮಾಡುವಾಗ ನಮ್ಮ ಟೀಮ್ ಜೊತೆ ಏನು ಹೇಳ್ತಿದ್ದೆ ಅಂತ ಹೇಳಿದ್ರೆ, ಮಗ ಲೈಫಲ್ಲಿ ಇನ್ನೊಂದು ಸಿನಿಮಾ ಅಥವಾ ಇನ್ನೊಂದು ಲೆವೆಲ್ ದೇವರು ನನಗೇನಾದರೂ ಒಂದು ಅಪರ್ಚುನಿಟಿ ಕೊಟ್ಟರೆ ನಾನು ಸಡಗರ ರಾಘವೇಂದ್ರ ಸರ್ಗೆ ಒಂದು ಸಿನಿಮಾ ಮಾಡಬೇಕು. ಯಾಕಂದರೆ ಅವ್ರು ತುಂಬ ಕಲಿಸಿದ್ದಾರೆ ನನಗೆ ಅನ್ನೋ ಒಂದು ಫೀಲಿಂಗ್ ಇತ್ತು. ಅದೇ ಫೀಲಿಂಗಿಂದ ಸರ್ ನಾನು ನಿಮಗೆ ಈ ಸಿನಿಮಾನ ಇದು ಮಾಡಿದ್ದು. ಸೊ ಜಿಲ್ಕ ಆದ ನಂತರ ಸರ್ ಮುಂಬೈಗೆ ಬಂದರು ಒಂದು ಕಾಮಿಡಿ ಸ್ಟೋರಿ ಇಟ್ಕೊಂಡು. ಸೊ ನನ್ನ ಫಸ್ಟ್ ಟೈಮ್ ಆಗಿರೋದಂತ ಸೆಕೆಂಡ್ ಸಿನಿಮಾಕ್ಕೆ. ಸೊ ನನಗೆ ಅದು ಅಂದರೆ ಯಾಕೊಂದು ಸ್ವಲ್ಪ ಅಂದರೆ ನನಗೆ ಕಾಮಿಡಿ ಇವಾಗ ಸದ್ಯಕ್ಕೆ ಬೇಡ ಅನಿಸ್ತು. ಆವಾಗ ನನ್ನ ಹತ್ರ ಒಂದು ಸ್ಟೋರಿ ಏನಿದೆ ಸರ್, ಇದ್ರ ಬಗ್ಗೆ ವರ್ಕ್ ಮಾಡೋಣ, ಇದನ್ನು ಮಾಡೋಣ ಅಂತ ಹೇಳಿ ಆಸ್ ಎ ಟೀಮ್ ಆಗಿ ನಾವು ಅದು ಮಾಡಿದಂಥ ಸಿನಿಮಾ. ಮೂರನೇದಾಗಿ ನಮ್ಮ ಟೆಕ್ನಿಷಿಯನ್ಸ್, ಕ್ಯಾಮ್ರಾಮ್ಯಾನ್ ಸರ್, ಐ ಲವ್ ಯು. ನಿಮ್ಮನ್ನು ಲವ್ ಮಾಡಿದಷ್ಟು ಪ್ರಪಂಚದಲ್ಲಿ ಯಾರನ್ನು ಲವ್ ಮಾಡೋಕ್ಕಿಲ್ಲ ನಾವು. ಯಾಕಂತ ಹೇಳಿದ್ರೆ ನಾವು ಡೆಫಿನೆಟ್ಲಿ ರಾಘವೇಂದ್ರ ಸರ್ ಹೇಳಿದಾಗೆ ಮ್ಯಾಕ್ಸಿಮಮ್ 8 or 10 ಗಂಟೆ ಕಾಲ್ ಶೀಟ್ ಇದ್ದರೆ 12 ಗಂಟೆ ಆದ್ರೂ ನಾನು ನಿನ್ನೆ ಅಲ್ಲೇ ಅವ್ರ ಹತ್ರ ಹೇಳ್ತಿದ್ದೆ, ಅವರು ಪೂರ ದಿನ ಕ್ಯಾಮರಾದ ಮುಂದೆ ಹೀಗೆ ನಿಲ್ತಾಯಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ವರದರಾಜ್ ಸರ್ ಮತ್ತು ನಮ್ಮ ಫೈಟ್ ಮಾಸ್ಟರ್ಸ್. ಯಾಕಂತ ಹೇಳಿದ್ರೆ ಈ ಆ್ಯಕ್ಷನ್ ಸೀಕ್ವೆನ್ಸ್ ಬಗ್ಗೆ ಹೇಳಿದಾಗ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಾನು ನಿಮಗೆ. ಚಿಕ್ಕಮಗಳೂರು ಹಿಲ್ಸಲ್ಲಿ ಶೂಟ್ ಮಾಡ್ತಿದ್ವಿ. ಮೇಘ ಅವರಿಗೆ ಒಂದು, ಯಾಕಂದರೆ ನಮ್ಮ ಸ್ಟೇಯಿಂದ ಹಿಲ್ಸಲ್ಲಿ ಶೂಟ್ ಮಾಡೋದ್ರಿಂದ ವಾಶ್ರೂಮ್ ಹೋಗ್ಲಿಕ್ಕೆ ಏನಿಲ್ಲ ಅಂದರೂ 30-35 ಮಿನಿಟ್ಸ್ ನಮಗೆ ವಾಕ್ ಮಾಡ್ಕೊಂಡೇ ಬರಬೇಕಿತ್ತು. ಆ ಗ್ಯಾಪಲ್ಲಿ ಲಂಚ್ ಬ್ರೇಕ್ ಬಿಟ್ಟರು ರಾಘವೇಂದ್ರ ಸರ್. ಲಂಚ್ ಬ್ರೇಕ್ ಬಿಟ್ಟಾಗ ನನಗೂ ಮತ್ತು ರಾಘವೇಂದ್ರ ಸರ್ ಹೇಗಂತ ಹೇಳಿದ್ರೆ ಪ್ರೊಡಕ್ಷನ್ನಿಂದ ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ನಮ್ಗೆ ಗೊತ್ತಿದೆ. ರಾಘವೇಂದ್ರ ಸರ್ ಹೇಗಂತ ಹೇಳಿದ್ರೆ ಊಟನೇ ಮಾಡಲ್ಲ, ಒಂದು ಸಿಗರೇಟ್ ಹೊಡ್ಕೊಂಡು ನಾನು ಊಟ ಮಾಡೋದ್ರೊಳಗಡೆ ಬಂದುಬಿಟ್ರು. ಒಂದು ಕವಿಶ್ ಫ್ಲೈ ಕ್ಯಾಮರಾ ರೆಡಿ ಇದ್ದಾರೆ, ಒಂದು ಓಡೋ ಶಾಟ್ ತಗೊಳ್ಳೋಣ ಅಂತ ಹೇಳಿದ್ರು. ನಾನು ಆಯ್ತು ಸರ್ ಅಂತ ಹೇಳಿದೆ, ಬಂದೆ. ನೋಡಿದ್ರೆ ಒಂದು ಸ್ಲೋಪಲ್ಲಿ ಡೌನ್ವರ್ಡ್ಸ್ ಆಗಿ ಓಡಬೇಕಿತ್ತು. ಆವಾಗ ನನ್ನ ಬಾಡಿ ವೆಯ್ಟ್ ಸುಮಾರು ಒಂದು 75-78 ಕಿಲೋ ಇತ್ತು. ಓಡಿ ಬರ್ತಾ ಇರಬೇಕಾದ್ರೆ ಒಂದು ಕಲ್ಲಿಂದ ಜಂಪ್ ಮಾಡಲಿಕ್ಕಿತ್ತು. ಜಂಪ್ ಮಾಡಿದಾಗ ಕಾಲು ಟ್ವಿಸ್ಟ್ ಆಯಿತು. ಸೊ ಆವಾಗ ನನ್ನ ಬಾಡಿ ವೆಯ್ಟ್ ಏನಿದೆ, ನನ್ನ ಸ್ಪೀಡ್ ಏನಿತ್ತಲ್ವ ಅದರಿಂದ 4 ಟೈಮ್ಸ್ ಸ್ಪೀಡ್ ಜಾಸ್ತಿ ಆಯಿತು. ಲಿಟ್ರಲಿ ನಾನು ತುಂಬ ಲಕ್ಕಿ. ಯಾಕಂತ ಹೇಳಿದ್ರೆ ಆ ಒಂದು ಇನ್ಸಿಡೆಂಟಲ್ಲಿ ನಾನು ಉಳ್ಕೊಂಡಿದ್ದೆ. ಯಾಕಂದ್ರೆ ಸೀದಾ ಹೋಗಿದ್ದರೆ ನಾನು ಕೆಳಗಡೆ ಬೀಳ್ತಿದ್ದೆ ಪ್ರಪಾತಕ್ಕೆ. ನಾನೇ ಒಂದು ಪಾಯಿಂಟಲ್ಲಿ ರೈಟ್ ಸೈಡಿಗೆ ಜಂಪ್ ಮಾಡ್ಕೊಂಡು ಕಂಪ್ಲೀಟ್ ಇದೆಲ್ಲ ಹೋಗಿತ್ತು ಮತ್ತು ಕಂಪ್ಲೀಟ್ಲಿ ಲಿಗಮೆಂಟ್ ಟೈರ್ ಆಗಿತ್ತು. ಸೊ ಒಂದು 6 ತಿಂಗಳ ರೆಸ್ಟ್, ಅದ್ರ ಮಧ್ಯೆ ಸುಮಾರೆಲ್ಲ ಪ್ರೊಡಕ್ಷನ್ ಅಗೈನ್ ಟೇಕ್ ಕೇರ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಮತ್ತು ನಮ್ಮ ಟೆಕ್ನಿಕಲ್ ಟೀಮಲ್ಲಿ ನೆಕ್ಸ್ಟ್ ಉಳಿದಿದ್ದು ಸರ್, ನಮ್ಮ ಈಗ ಮೇಜರ್ ಟೆಕ್ನಿಷಿಯನ್ ಆಯಿತು ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ನ ಹುಡುಗರು, ಅಥವಾ ನಮ್ಮ ಲೈಟ್ ಬಾಯ್ಸ್ಗಳು, ಅಥವಾ ಜಿಮ್ಮಿ ಮತ್ತು ಅದನ್ನೆಲ್ಲ ಪಿಕ್ ಮಾಡೋರು. ರಾಘವೇಂದ್ರ ಸರ್ ಯಾವುದೋ ಒಂದು ಲೊಕೇಶನಲ್ಲಿ ನಾವು ಹೋಗಲಿಕ್ಕೆ 3 ದಿನ ರಸ್ತೆ ಮಾಡಿದ್ರು ಪಾಪ ಅವರು. ನಮ್ಗೆ ಹೋಗ್ಲಿಕ್ಕೆಲ್ಲ ಹಗ್ಗ ಇಳಿಸಿ ಎಲ್ಲ ಕರ್ಕೊಂಡು ಹೋದ್ರು. ಅಲ್ಲಿ ಜಿಮ್ಮಿನ ಆ ವೆಯ್ಟನ್ನ ಎತ್ಕೊಂಡು ಹೋಗೋದಿದೆಯಲ್ಲ. ಯಾವುದೋ ಒಂದಿನ ನಾನು ಹೀಗೆ ನಮ್ಮ ಟೀಮ್ ಹತ್ರ ಮಾತಾಡಿ, ಮಗ ಇವತ್ತು ರಾತ್ರಿ ಎಲ್ರಿಗೂ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಂತ ನೆಕ್ಸ್ಟ್ ಡೇ ಬಂದ್ಕೊಂಡು ಇನ್ನೂ ಎನರ್ಜಿ ಇಲ್ಲ ಅಣ್ಣ, ಥ್ಯಾಂಕ್ ಯು ಅಣ್ಣ, ಎನರ್ಜೆಟಿಕ್ ಆಗಿದ್ದೀವಿ ಅಂತ. ಯಾಕಂತ ಹೇಳಿದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ನಾವು ನಾರ್ಮಲಲ್ಲಿ ಹೋಗಿ ಬರಲಿಕ್ಕೆ ನಮಗೆ 15 ನಿಮಿಷ 20 ನಿಮಿಷ ಬೇಕಾಗುವಾಗ ಅಷ್ಟು ವೆಯ್ಟನ್ನು ಆರ್ಟ್ ಡಿಪಾರ್ಟ್ಮೆಂಟ್ ಮತ್ತು ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಆ ಲೊಕೇಶನಿಗೆ ತಗೊಂಡೋಗಿ ಮಾಡೋದು ತುಂಬಾ ಡಿಫಿಕಲ್ಟ್. ಥ್ಯಾಂಕ್ ಯು ಸೋ ಮಚ್. ಮತ್ತು ಸ್ಪೆಷಲಿ ನಮ್ಮ ಟೀಮ್, ಪ್ರೊಡಕ್ಷನ್ ಟೀಮ್, ಯಾಕಂದರೆ ಅವ್ರು ಎಲ್ಲ ಕೆಲಸನೂ ಮಾಡಿದ್ದಾರೆ. ಆರ್ಟ್ ಡಿಪಾರ್ಟ್ಮೆಂಟ್ ಕೆಲಸನ, ಲಗೇಜ್ ಎತ್ತೋದ್ರಿಂದ ಹಿಡಿದು, ಊಟ ಕೊಡೋದ್ರಿಂದ ಹಿಡಿದು, ಡ್ರೈವರಿಂದ ಹಿಡಿದು A to Z ಕೆಲಸಕ್ಕೆ ಸುನೀಲ್, ಆರ್ಯನ್, ನಮ್ಮ ಮಂಜು ಆರ್ಯನ್ ಅವನೇ, ಸೂರಜ್, ಸಚಿನ್. ಸೊ ನಮ್ಮ ಎಂಟೈರ್ ಟೀಮ್, ಡೈರೆಕ್ಷನ್ ಟೀಮ್ ಅವರು, ಯಾಕಂದರೆ ಅವ್ರ ಎಫರ್ಟ್ ನಾರ್ಮಲಿ ನಮ್ಗೆ ಗೊತ್ತಾಗಲ್ಲ, ಅವ್ರಿಂದ ಯಾವುದು ಕೆಲಸನೇ ಆಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಸ್ಪೆಷಲ್ ವ್ಯಕ್ತಿ ನಾನು ಥ್ಯಾಂಕ್ಸ್ ಹೇಳಲಿಕ್ಕಿದೆ. ಯಾಕಂತ ಹೇಳಿದ್ರೆ ಶೂಟಿಂಗ್ ಆದ ನಂತರ ನನಗೆ ಆಲ್ಮೋಸ್ಟ್ ಡಾಕ್ಟರ್ ಹೇಳಿದ್ರೆ ನೀವು ಆಪರೇಷನ್ ಮಾಡ್ಕೊಳ್ಳಿ ಕಾಲನ್ನ, ಇಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ. ಸೊ ಆ ಟೈಮಲ್ಲಿ ನಾವು ಪ್ರೊಡಕ್ಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮೂಮೆಂಟ್ ಆದಾಗ ನನಗೆ ಅನಿಸ್ತು ನನ್ನ ಕಾಲು ಆಪರೇಷನ್ ಮಾಡ್ಕೊಡೋದಕ್ಕಿಂತ ಜಾಸ್ತಿ ಪ್ರಾಜೆಕ್ಟನ್ನು ಫಿನಿಶ್ ಮಾಡ್ಕೊಡೋದು ತುಂಬ ಇಂಪಾರ್ಟೆಂಟ್ ಆ ಪಾಯಿಂಟ್ ಟೈಮಲ್ಲಿ. ಸೊ ಫ್ರ್ಯಾಕ್ಚರ್ ಲೆಗ್ಗಲ್ಲಿ ನಾವು ಆಲ್ಮೋಸ್ಟ್ ಶೂಟಿಂಗ್ನ ಫಿನಿಶ್ ಮಾಡಿದ್ವಿ, ಕಾಲಿಗೆ ಬ್ಯಾಂಡೇಜ್ ಕಟ್ಟಿ ಇದರಲ್ಲಿ ಮಾಡ್ಕೊಂಡು. ಶಬೀರ್ ಬಾಯ್ ಅಂತ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬರು ಇದ್ದಾರೆ. ಪ್ರತಿದಿನ ಸರ್ ಶೂಟಿಂಗ್ ಹೋದ ಕೂಡಲೇ ಏನೋ ಒಂದು ಅವರು ಆಯಿಲ್ ತಂದು ಬಿಸಿ ಏನೆಲ್ಲ ಮಾಡಿ ಇದು ಮಾಡೋರು. ಲಂಚ್ ಬ್ರೇಕಲ್ಲಿ ಎಲ್ಲ ಊಟಕ್ಕೆ ಹೋಗ್ತಿದ್ರು ಅವರು. ನನ್ನ ಕಾಲನ್ನ ಮತ್ತೆ ವಾಪಸ್ ಮಾಡಿ ಅದನ್ನು ಲೆವೆಲಿಗೆ ತಂದಿದ್ದು ಶಬೀರ್ ಬಾಯ್. ಐ ಲವ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಾನು ನಿಮಗೆ ಕ್ರೆಡಿಟ್ ಹೇಳಿಲ್ಲ ಅಂತ ಹೇಳಿದ್ರೆ ಲಿಟ್ರಲಿ ಐ ಫೀಲ್ ಲೈಕ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಲಾಸ್ಟ್ದಾಗಿ ಬಂದು ನಮ್ಮ ಟೀಮ್, ಮೇಘ, ಅರ್ಜುನ್ ಸರ್, ಆ್ಯಂಡ್ ವಿರಾಟ್, ಶಿವಾನಿ, ಅಶ್ವಿನಿ ಮತ್ತು ಬಿ ಸುರೇಶ್ ಸರ್,
ಯಾಕಂತ ಹೇಳಿದ್ರೆ 2 ಲ್ಯಾಂಗ್ವೇಜಲ್ಲಿ ಸಿನಿಮಾ ಮಾಡೋದಂತ ನಾವು ಡಿಸೈಡ್ ಮಾಡೋದು ತುಂಬ ಈಸಿ. ಬಟ್ ಆ ಲ್ಯಾಂಗ್ವೇಜಿಗೆ ರೆಸ್ಪೆಕ್ಟ್ ಕೊಟ್ಟು ಅವ್ರು ನಮ್ಮಲ್ಲಿ ಉಡುಪಿಗೆ ಬಂದು ಆ ಲ್ಯಾಂಗ್ವೇಜನ್ನು ಕಲಿತು ಅವ್ರು ನನಗೆ ಒಂದಿನ ವಿಡಿಯೋ ಕಾಲಲ್ಲಿ ಒಬ್ಬರ ಕನ್ನಡ ಟೀಚರ್ ಇಂಟ್ರೊಡ್ಯೂಸ್ ಮಾಡೋದು. ಏನು ಕೇಳಿದ್ರೆ ನಾವೆಲ್ಲ ಒಂದು ಟೀಮ್ ಅಪ್ ಆಗಿ ಒಂದು ಟೀಚರ್ನ ಅಸೈನ್ ಮಾಡ್ಕೊಂಡಿದ್ದೀವಿ, ಅವ್ರ ಹತ್ರ ಡೈಲಿ 1 hour ನಾವು ಟೈಮ್ ತಗೊಂಡು ಕನ್ನಡ ಕಲಿತಿದ್ದೀವಿ ಅಂತೇಳಿ. ಸ್ಪೆಷಲ್ ಆ್ಯಂಡ್ ಮೇಘಂಗೂ ಮರಾಠಿಯಿಂದ ಒಂದು ಟೀಚರ್ನ ಕೊಟ್ಟು, ಸೊ ತುಂಬ ಎಫರ್ಟ್ ಹಾಕಿದ್ದೆ 2 ಲ್ಯಾಂಗ್ವೇಜ್ ಮಾಡುವಾಗ. ಸೊ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾಕ್ಕೆ ನೀವೆಲ್ಲ ಇನ್ನೂ ಸಪೋರ್ಟ್ ಮಾಡಿ, ನಿಮ್ಮೆಲ್ಲರ ಸಪೋರ್ಟಿಂದನೇ ನಾವು ಬೆಳೆಯೋಕ್ಕಾಗೋದು. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಕವಿಶ್ ಶೆಟ್ಟಿ ಅವರೇ. ಸೊ ನಿಮ್ಮ ಮಾತುಗಳಿಂದ ಗೊತ್ತಾಗುತ್ತೆ ಸೊ ಎಷ್ಟು ನಿಮ್ಮ ಅಂತರಾಳದಲ್ಲಿರುವಂತಹ ಕೆಲಸದ ಬಗ್ಗೆ ಇರುವಂತಹ ಶ್ರದ್ಧೆ. ಸೊ ಇದು ಇನ್ನಷ್ಟು ಎತ್ತರಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಆಲ್ ದ ವೆರಿ ಬೆಸ್ಟ್ ನಿಮಗೆ. ಸೊ ಈಗ ನೆಕ್ಸ್ಟು ದ ವೆರಿ ಗಾರ್ಜಿಯಸ್ ಮೇಘಾ ಶೆಟ್ಟಿ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಒಂದು ಕಿರುತೆರೆಯಿಂದ ಬೆಳ್ಳಿ ತೆರೆಗೆ ಅವರ ಸಿನಿಮಾದ ಒಂದು ಜರ್ನಿ ಹೇಗೆ ಮುಂದುವರಿತಾ ಇದೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಫ್ರಮ್ ಕೈವಾ, ಅದನ್ನು ಕೂಡ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಸೊ ಪ್ಲೀಸ್ ವೆಲ್ಕಮ್ ಮೇಘಾ ಶೆಟ್ಟಿ ಆನ್ ಸ್ಟೇಜ್. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಮಾತಾಡ್ಬಿಟ್ರು, ನಾನೇನು ಮಾತಾಡಲಿ. ಎಲ್ಲರೂ ಇರೋ ಸಿನಿಮಾ ಕಥೆಯಿಂದ ಹಿಡಿದು ಏನೇನಾಯಿತು ಎಲ್ಲನೂ ಹೇಳಿಬಿಟ್ರು. ಸೊ ನಾನು ಈ ಸಿನಿಮಾದಲ್ಲಿ ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಬಂದು ಇದೊಂದು ಪ್ರೀಕ್ವಲ್ ಸಿನಿಮಾ. ಅಂದರೆ ಇದರಲ್ಲೂ ಒಂದು ಸಣ್ಣದಾಗಿ ಒಂದು ಮಿಲಿಟರಿ ಪೋರ್ಷನ್ ಏನಿದೆ ಅದನ್ನು ನಾವು ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸೋದಕ್ಕೆ ಹೊರಟಿದ್ದೀವಿ. ಇದರಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ಒಂದು ಬಜಾರಿ ಪಾತ್ರ, ತುಂಬ ಬಜಾರಿ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ ಈ ಸಿನಿಮಾದಲ್ಲಿ. ಕತೆ ತುಂಬ ಚೆನ್ನಾಗಿದೆ. ಏನಿಲ್ಲ ಅಂದರೂ ಸಡಗರ ರಾಘವೇಂದ್ರ ಸರ್ ನನ್ನ ಕತೆನ ಒಂದು 4-5 ಸತಿ ಹೇಳಿದ್ದಾರೆ. ಸ್ಕ್ರಿಪ್ಟ್ ಸಮೇತ ಕಂಪ್ಲೀಟಾಗಿ ಕೂರಿಸ್ಕೊಂಡು ಹೀಗೆ ಬರುತ್ತೆ ಹಾಗೆ ಬರುತ್ತೆ ಅಂತ ತುಂಬ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಆ್ಯಕ್ಟಿಂಗ್ ಮಾಡುವಾಗಲೂ ಅಷ್ಟೇ. ಆಮೇಲೆ ಭಾಷೆ ನಮ್ಮ ಕನ್ನಡ ಅಂದಮೇಲೆ ನಾವು ಮಾತಾಡ್ತೀವಿ. ಬಟ್ ಮರಾಠಿ ಅನ್ನೋ ಭಾಷೆ ಬಂದಾಗ ನನಗೆ ಸ್ಟಾರ್ಟಿಂಗ್ ತುಂಬ ಭಯ ಇತ್ತು. ಯಾಕಂದರೆ ನನಗೆ ಮರಾಠಿ ಗೊತ್ತೇ ಇಲ್ಲ, ನಾನು ಮಾತಾಡೂ ಇಲ್ಲ, ನನಗೆ ಅರ್ಥನೂ ಆಗ್ತಿರ್ಲಿಲ್ಲ. ಸೊ ಅಟ್ ಎ ಟೈಮೇ ಮರಾಠಿ ಮತ್ತು ಕನ್ನಡ ಭಾಷೆನ ಎರಡೂ ಶೂಟ್ ಮಾಡ್ತಾರೆ ಅಂದಾಗ ನಂಗೆ ತುಂಬ ಭಯ ಆಗಿತ್ತು. ಹೇಗಪ್ಪ ಮರಾಠಿ ಮಾತಾಡಲಿ, ಏನು ಮಾತಾಡಲಿ, ಏನೂ ಗೊತ್ತಿಲ್ಲ. ಜೊತೆಗೆ ಮರಾಠಿ ಆರ್ಟಿಸ್ಟ್ಗಳೆಲ್ಲರೂ ಬೇರೆ ಇದ್ದರು. ಸೊ ಅವ್ರ ಜೊತೆಗೆ ನಾನು ನಿಂತ್ಕೊಂಡು ಹೇಗೆ ಮಾತಾಡೋದು ಅನ್ನೋ ಒಂದು ಭಯ ತುಂಬಾ ಇತ್ತು. ಬಟ್ ಅದಾದ ನಂತರ ನನಗೆ ಅಂತ ಒಂದು ಮರಾಠಿ ಟೀಚರ್ನ ನನಗೆ ಅವರು ಅಪಾಯಿಂಟ್ ಮಾಡಿಕೊಟ್ರು ಟೀಮಿಂದ. ಸೊ ಅವರು ನನಗೆ ಸ್ಕ್ರಿಪ್ಟ್, ಅಂದರೆ ನಾವು ಶೂಟಿಂಗ್ ಹೋಗ್ತೀವಿ ಅಂತ ಅಂದರೆ ಅದಕ್ಕಿಂತ ಮುಂಚೆನೇ ಒಂದು 10 days 15 days ನಾನು ಸ್ಕ್ರಿಪ್ಟ್ ಕೇಳ್ತಿದ್ದೆ. ಸ್ಕ್ರಿಪ್ಟ್ನ ಕೊಡ್ತಾಯಿದ್ರು. ಸ್ಕ್ರಿಪ್ಟ್ ಕೊಟ್ಟ ಮೇಲೆ ಮರಾಠಿ ಟೀಚರ್ ದಿನ ನನ್ನ ಹತ್ರ 1 hour 2 hour ನನಗೆ ಅದನ್ನು ಹೇಳ್ಕೊಡ್ತಾಯಿದ್ರು. ಸೊ ಹೇಳ್ಕೊಡ್ತಾ ಪ್ರಾಕ್ಟೀಸ್ ಮಾಡ್ತಾ ಸೊ ಆನ್ ಸ್ಪಾಟಲ್ಲಿ ನಮಗೆ ಮರಾಠಿ ಮಾತಾಡೋಕ್ಕೆ ನಿಜವಾಗ್ಲೂ ತುಂಬ ಈಸಿ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮ ಪ್ರೊಡಕ್ಷನ್ ಟೀಮ್ ಬಗ್ಗೆ ನಾವು ಹೇಳಲೇಬೇಕು. ಯಾಕೆ ಅಂತ ಹೇಳಿದ್ರೆ ಎಲ್ಲೂ ಕ್ವಾಲಿಟಿ ಆಗಿರಲಿ, ಆಮೇಲೆ ನಮ್ಮ ಸಿನಿಮಾಗೆ ಏನು ಬೇಕು ಅದು ಯಾವುದ್ರಲ್ಲೂ ಕೂಡ ಕಾಂಪ್ರಮೈಸ್ ಆಗದೆ ಈ ಒಂದು ಸಿನಿಮಾನ ತುಂಬ ಚೆನ್ನಾಗಿ ತೊಗೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಪ್ರತಿಯೊಂದರಲ್ಲೂ ಅವ್ರ ಸಪೋರ್ಟ್ ತುಂಬಾ ಇತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರೊಡಕ್ಷನ್ನಿಂದ ಎಲ್ರಿಗೂ ಕೂಡ. ಆ್ಯಂಡ್ ನಮ್ಮ ಸಡಗರ ರಾಘವೇಂದ್ರ ಸರ್ ಪ್ರತಿ ಪಾಯಿಂಟಲ್ಲೂ ಕೂಡ, ಅಂದರೆ ನಮ್ದು ಹೆಂಗಿತ್ತು ಅಂದರೆ ನಮ್ಮ ಸಿನಿಮಾ ಟೈಮಲ್ಲಿ ನಾವು ಮಲಗೋದು ಯಾವಾಗೂ 2 ಗಂಟೆಗೆ ಮಲಗ್ತಾ ಇದ್ವಿ, ಮತ್ತು ಇಮಿಡಿಯೇಟ್ 4-5 ಗಂಟೆಗೆ ಎದ್ಬಿಟ್ಟು ಇಮಿಡಿಯೇಟಾಗಿ ಶಾರ್ಟಿಗೆ ಬರ್ತಾ ಇದ್ವಿ. ಯಾರಿಗೂ ನಿದ್ದೆ ಇರ್ತಾ ಇರಲಿಲ್ಲ. ಆ್ಯಂಡ್ ಸರ್ ಅಂತೂ ಸೆಟ್ಟಲ್ಲಿದ್ದಾಗ ಊಟನೇ ಮಾಡ್ತಾ ಇರಲಿಲ್ಲ. ಅವರು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ. ಇಡೀ ಒಂದು ತಂಡ ಎಷ್ಟೇ ಏಳು ಬೀಳು ಇದ್ದರೂ, ಎಷ್ಟೇ ಕಷ್ಟಗಳು ಎದುರಾದರೂ ಅದು ಯಾವುದನ್ನು ಲೆಕ್ಕಿಸದೆ ಇದು ನನ್ನ ಸಿನಿಮಾ, ನಾನು ಮಾಡಿ ಮುಗಿಸ್ಲೇಬೇಕು ಅಂತ ನಿಂತ್ಕೊಂಡು ಇವತ್ತು ಈ ಸಿನಿಮಾನ ಮುಗಿಸಿದ್ದಾರೆ. ಸೊ ಥ್ಯಾಂಕ್ ಯು ಸಡಗರ ರಾಘವೇಂದ್ರ ಸರ್. ಆ್ಯಂಡ್ ನಮ್ಮ ಕ್ಯಾಮ್ರಾಮ್ಯಾನ್ ಸರ್ ಬಗ್ಗೆ ನಾನು ಹೇಳಲೇಬೇಕು. ಸಿನಿಮಾದಲ್ಲಿ ಎಲ್ಲರೂ ಕೂಡ ತುಂಬ ಮುದ್ದಾಗಿ ತೋರಿಸಿದ್ದಾರೆ. ಆಮೇಲೆ ಆಗಲೇ ಎಲ್ಲರೂ ಹೇಳ್ದಂಗೆ ನಾವು ಸಿನಿಮಾ ಮಾಡಿರೋದು ಯಾವುದು ಕಾಮನ್ ಪ್ಲೇಸಲ್ಲಂತೂ ನಾವು ಖಂಡಿತವಾಗ್ಲೂ ಮಾಡಿಲ್ಲ. ಅಂದರೆ ಬೆಂಗಳೂರಲ್ಲಿ ನಾವು ಪೋರ್ಷನ್ ತುಂಬ ಕಮ್ಮಿ ಮಾಡಿರೋದು, ಅದು ಬಿಟ್ಟರೆ ಎಲ್ಲ ಹೊರಗಡೆನೇ ಮಾಡಿರೋದು ಸಿನಿಮಾ. ಆ ಸಿನಿಮಾ ಮಾಡಿರೋ ಜಾಗ ಎಂಥದ್ದು ಅಂದರೆ ಬೆಟ್ಟ ಗುಡ್ಡ, ತುಂಬ ಸ್ಲೋಪ್ ಇರೋ ಅಂಥ ಜಾಗ, ಕೆಳಗೆ ನೋಡಿದ್ರೆ ಬಿದೋಗೋ ಅಂಥ ಜಾಗ, ಅಲ್ಲಿ ಕೆನಾಪಿ ಹಾಕೋಕ್ಕೂ ಜಾಗ ಇರ್ತಿರ್ಲಿಲ್ಲ, ಆಮೇಲೆ ಲೈಟಿಂಗಿಗೂ ಜಾಗ ಇರ್ತಿರ್ಲಿಲ್ಲ. ಸೊ ಅಂಥ ಒಂದು
ರಿಸ್ಕಿ ಜಾಗದಲ್ಲಿ ನಾವು ಈ ಒಂದು ಶೂಟಿಂಗ್ನ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಬಟ್ ಅಂಥ ಟೈಮಲ್ಲೂ ಕೂಡ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಮ್ಮ ಟೆಕ್ನಿಷಿಯನ್ಸ್ಗಳಾಗಿರ್ಬೋದು, ನಮ್ಮ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಿಜವಾಗ್ಲೂ ಅವರೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆ ನಾವು ಆರ್ಟಿಸ್ಟ್ ಅಂತ ಅಂದರೆ ಹೋಗ್ತೀವಿ, ಮಲಗ್ತೀವಿ, ಎದ್ದು ಬರ್ತೀವಿ, ರೆಡಿ ಆಗ್ತೀವಿ, ಎದ್ದು ಬರ್ತೀವಿ. ಬಟ್ ಟೆಕ್ನಿಷಿಯನ್ಸ್ ಹಾಗಲ್ಲ. ನಮ್ಗೆ ಅಟ್ಲೀಸ್ಟ್ ಒಂದು 2 ಅವರ್ ಮಲ್ಗಕ್ಕೆ ಸಿಕ್ಕರು. ಈಗ ಫಾರ್ ಎಕ್ಸಾಂಪಲ್ 2 ಗಂಟೆಗೆ ಶೂಟಿಂಗ್ ಮುಗೀತು ಅಂದರೆ ನಾವು ಹೋಗಿ ಮಲ್ಕೊಂಡು ಬಿಡ್ತೀವಿ. ಬಟ್ ಅವ್ರಿಗೆ ಹಾಗಲ್ಲ. ಅವ್ರು ಪ್ಯಾಕ್ ಮಾಡಿ ಮೇಲಿಂದ ಎಲ್ಲ ಕೆಳಗೆ ತೊಗೊಂಬರೋ ಅಷ್ಟೊತ್ತಿಗೆ 4 ಗಂಟೆ ಆಗಿರೋದು. ಅಲ್ಲಲ್ಲೇ ಮಲ್ಕೊಂಡು 1 ಅವರ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಅದನ್ನು ಎಕ್ವಿಪ್ಮೆಂಟ್ಸ್ನೆಲ್ಲ ಬೆಟ್ಟ ಹತ್ಕೊಂಡು ತೊಗೊಂಡು ಹೋಗಬೇಕಾಗಿತ್ತು. ಸೊ ಆ ಒಂದು ಸಂದರ್ಭದಲ್ಲಿ ಮಳೆ ಬರ್ತಾ ಇತ್ತು, ತುಂಬ ಬಿಸಿಲಿರ್ತಾ ಇತ್ತು, ಚಳಿ ಇತ್ತು, ಗಾಳಿ ಇತ್ತು. ಸೊ ಇದೆಲ್ಲವನ್ನು ಯಾವುದನ್ನು ಲೆಕ್ಕಿಸದೆ ನಮ್ಮ ಇಡೀ ಟೆಕ್ನಿಕಲ್ ಟೀಮ್ ಆ್ಯಂಡ್ ಆರ್ಟ್ ಡಿಪಾರ್ಟ್ಮೆಂಟ್ ನಾನು ನಿಜವಾಗ್ಲೂ ಒಂದು ದೊಡ್ಡ ಚಪ್ಪಾಳೆ ಹೊಡಿಲೇಬೇಕು. ಯಾಕೆ ಅಂತ ಅಂದರೆ ಅವರು ಅಷ್ಟು ಕಷ್ಟಪಟ್ಟು ಯಾವುದನ್ನು ಲೆಕ್ಕಿಸದೆ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಹಾಗೂ ನನ್ನ ಆರ್ಟಿಸ್ಟ್ಗಳು, ಕೋ ಆರ್ಟಿಸ್ಟ್ ಕವಿಶ್ ಆಗಿರ್ಬೋದು, ಅರ್ಜುನ್ ಸರ್, ವಿರಾಟ್ ಸರ್ ಆ್ಯಂಡ್ ಅಶ್ವಿನಿ ಆ್ಯಂಡ್ ಶಿವಾನಿ, ಇನ್ನಷ್ಟು ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ ಈ ಒಂದು ಸಿನಿಮಾದಲ್ಲಿ. ಸೊ ನಾನು ಮರಾಠಿ ಮಾತಾಡುವಾಗ, ಇವನ್ ಐ ಡೋಂಟ್ ನೋ ಮರಾಠಿ, ಐ ಥಿಂಕ್ ದ ಮರಾಠಿ ಆರ್ಟಿಸ್ಟ್ ಹ್ಯಾಡ್ ಸಪೋರ್ಟೆಡ್ ಮೀ ರಿಯಲಿ ವೆಲ್. ಮಾತಾಡೋದಕ್ಕೆ ನಂಗೆ ತುಂಬ ಸಹಾಯ ಮಾಡಿದ್ದಾರೆ. ಆಮೇಲೆ ಅವ್ರು ಕನ್ನಡ ಮಾತಾಡೋದನ್ನ ಅಂದರೆ ನಂಗೆ ತುಂಬ ಖುಷಿಯಾಗಿದೆ ಎಲ್ಲಿ ಅಂದರೆ ಅವ್ರು ಕನ್ನಡನ ತುಂಬ ಚೆನ್ನಾಗಿ ಕಲಿತು ತುಂಬ ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತಾ ಇದ್ರು. ಅದು ನೋಡಿದಾಗಲೂ ನಂಗೆ ತುಂಬ ಖುಷಿ ಆಗ್ತಾಯಿತ್ತು. ಸೊ ಥ್ಯಾಂಕ್ ಯು ಎಲ್ಲ ನನ್ನ ಕೋ ಆರ್ಟಿಸ್ಟ್ಗೆ ನಂಗೆ ತುಂಬ ಸಪೋರ್ಟ್ ಮಾಡೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಎಂಟೈರ್ ಟೀಮ್. ಟೀಸರ್ ರಿಲೀಸ್ ಆಗಿದೆ, ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಸಿನಿಮಾ ಒಂದು ಸ್ವಲ್ಪ ದಿನಗಳಲ್ಲೇ ಬರ್ತಾ ಇದೆ. ದಯವಿಟ್ಟು ಸಿನಿಮಾ ಎಲ್ಲರೂ ನೋಡಿ ನಮ್ಮ ಇಡೀ ಚಿತ್ರತಂಡಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊ. ಥ್ಯಾಂಕ್ ಯು ಸರ್. ಈಗ ಇಲ್ಲ ಸರ್, ಅವಾಗ ಅಂದರೆ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ. ಬಟ್ ಆವಾಗ ನಾನು ಸ್ಕ್ರಿಪ್ಟನ್ನು ಕಂಪ್ಲೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೆ. ಮರಾಠಿ ಬರಲ್ಲ ಸರ್, ನಿಜವಾಗ್ಲೂ ಈಗ ಮರಾಠಿ ಬರಲ್ಲ. ಅಂದರೆ ಗ್ಯಾಪ್ ಆಯಿತು, ತುಂಬ ಗ್ಯಾಪ್ ಆಯಿತು. ಅಂದರೆ ಮಾತಾಡೋಕ್ಕೆ ಯಾರೂ ಸಿಕ್ಕಿಲ್ಲ. ಅದಾದಮೇಲೆ ಸಿನಿಮಾಗೆ ಅಂತ ಎಷ್ಟು ಬೇಕಿತ್ತು ಅಷ್ಟು ನಾನು ಕಲ್ತಿದ್ದೆ ಅಷ್ಟೇ. ಬಟ್ ಈಗ ಮರಾಠಿ ಬರಲ್ಲ. ಬಟ್ ಸಿನಿಮಾದಲ್ಲಿ ಮಾತಾಡಿದ್ದೀನಿ, ಗೊತ್ತಿಲ್ಲ. ಇಲ್ಲ ಸರ್, ತುಂಬ ಗ್ಯಾಪ್ ಆಯಿತು. ನಾವು ಸಿನಿಮಾ ಮುಗಿಸಿ ಹತ್ತತ್ರ ಎಷ್ಟು ತಿಂಗಳಾಗಿರ್ಬೇಕಲ್ಲ, ಒಂದು 6 months ಮೇಲಾಗಿದೆ. ಹಾಂ, 6 months ಮೇಲಾಗಿದೆ ನಾವು ಸಿನಿಮಾ ಮುಗಿಸಿ. ಹಾಗಾಗಿ ನಂಗೆ ಟಚ್ ಇಲ್ಲ. ಆಮೇಲೆ ಎಲ್ಲ ಮರ್ತೋಗ್ಬಿಟ್ಟಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಿನಿಮಾ ಸರ್ ಮಾತಾಡಬೇಕಂದ್ರೆ ಅವ್ರು ಹೇಳಿದ್ರು 2 ಭಾಷೆಗಳಲ್ಲಿ ಡೈರೆಕ್ಟಾಗಿ ನಾವು ಶೂಟ್ ಮಾಡಿದ್ದೀವಿ ಅಂತ. ಅದು ಒಂದು ಕನ್ನಡ, ನಮ್ಮ ಹೆಮ್ಮೆಯ ಕನ್ನಡ, ಸೊ ಹಾಗೂ ಮರಾಠಿ ಭಾಷೆಯಲ್ಲಿ. ಇಲ್ಲಿ ನಮ್ಮ ಕನ್ನಡದ ಕಲಾವಿದರು ಅವರ ಡೈಲಾಗ್ಸನ್ನು ಮರಾಠಿನಲ್ಲಿ ಮಾತಾಡಿದರೆ, ಅಲ್ಲಿ ನಮ್ಮ ಮರಾಠಿ ಕಲಾವಿದರು ಅವರ ಡೈಲಾಗ್ಸನ್ನು ಕನ್ನಡ ಒಂದು ಇದರಲ್ಲಿ ಕನ್ನಡ ಸಿನಿಮಾದಲ್ಲಿ ಕನ್ನಡದಲ್ಲಿ ಕೂಡ ಮಾತಾಡಿದ್ದಾರೆ. ಸೊ ಹೇಳ್ತಾ ಇದ್ರು ಮೇಘ ಅವ್ರು ಮಾತಾಡ್ಬೇಕಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ಮಾತಾಡಿದ್ದಾರೆ ಅಂತ. ಸಿನಿಮಾದಲ್ಲಿ ನಾವು ನೋಡ್ಬೋದು ಹೇಗೆ ಬರುತ್ತೆ ಅನ್ನೋದು. ಈಗ ನಮ್ಮ ಮರಾಠಿ ಕಲಾವಿದರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಸೊ ಪ್ಲೀಸ್ ವೆಲ್ಕಮ್ ವಿರಾಟ್ ಅವರನ್ನ. ಸರ್ ಪ್ಲೀಸ್. ಐ ವಾಂಟೆಡ್ ಟು ಪ್ರೊನೌನ್ಸ್ ಯುವರ್ ಸರ್ನೇಮ್, ಬಟ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ದಟ್ಸ್ ವೈ ಐ ಡಿಡ್ಂಟ್ ಟೇಕ್ ಯುವರ್ ಸರ್ನೇಮ್. ಎನಿವೇಸ್, ನಿಮ್ಮ ಪೂರ್ತಿ ಹೆಸರು ವಿರಾಟ್? ನನ್ನ ಹೆಸರು ವಿರಾಟ್ ಮಡಕೆ. ಓಕೆ, ವಿರಾಟ್ ಮಡಕೆ ಅವರು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್, ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ವೆರಿ ಓವರ್ವೆಲ್ಮಿಂಗ್, and to be part of such a project is also overwhelming. मैं हिंदी में बात करता हूँ तो अच्छा रहेगा. आई थिंक ऐसा एक्सपेरिमेंट करने के लिए बहुत करेज लगता है. सो फर्स्ट ऑफ ऑल आई वुड लाइक टू congratulate and say thank you to the producers and the director and Kavish to getting it all together, because जैसे सर बोल रहे थे, beyond language emotions is what connects us, and I think this film is that experiment which has done it in a very commercial and entertaining way, and that for me was a very big opportunity. So thank you sir, Vijay Anna, Deepak Rane sir, he found us and got us here.
Vijay Anna, who's been supporting the film since the first day, Kothari sir, and all the producers, and especially Kavish for bringing it all together. Megha, Arjun, Ashwini, Shivani, I mean, all the actors. It was a lovely experience. And it's really overwhelming to be here. And I hope this experiments, hits the right chord with both the audiences, Marathi and Kannada. And we hope that it entertains everybody alike. So it was a tough journey for everybody, but I think everybody's persistence pulled off, and we could manage to speak Kannada, and like all the Kannada actors could speak Marathi really well, and that exchange, that cultural exchange, was very very touching. I could say that I fell in love with Karnataka. Karnataka is beautiful. People are beautiful. I love the food here, and it was a lovely experience. And I hope that this film reaches to a maximum number of people and they enjoy it. And thank you so much for having us. Thanks a lot. ವಿರಾಟ್ ಮಾಲಿಕೆ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ವಿರಾಟ್ ಅವ್ರಿಗೆ, ಆ್ಯಂಡ್ ಆಲ್ಸೋ ಫಾರ್ ಅಶ್ವಿನಿ. ವೆಲ್ಕಮ್ ಟು ಕನ್ನಡ ಫಿಲಮ್ ಇಂಡಸ್ಟ್ರಿ. ಸೊ ಈಗ ನಮ್ಮ ಮರಾಠಿ ಆರ್ಟಿಸ್ಟ್ ಅಶ್ವಿನಿ ಚಾವ್ರೆ ಅವರನ್ನು ಬರಮಾಡ್ಕೊಳ್ಳೋಣ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. Don't laugh. She always smiles when I speak Kannada, but she encourages also. So thank you, Megha. I would like to thank you all the ladies and gentlemen, all guests here, producers and member of the press. ನನಗೆ ಕನ್ನಡ ಅರ್ಥ ಆಗಿತ್ತಾ, ಸ್ವಲ್ಪ ಮಾತಾಡೋಕ್ಕೆ ಬರುತ್ತೆ. So please allow me to speak in English. With your permission, I can talk in English. So I would like to thank the production, Deepak Rane Films and Indian Film Factory, Kavi Shetty, for bringing me into this film and believing me that I can play this character in the film in both the languages. So basically, I stay in Bangalore and I work here. So always, I mean, like, though I am a Maharashtrian, I mean, like, Kannadigas and Karnataka people had always welcomed us from heart, and I hope in this film also you will accept all of us, I mean, like, all Marathi artists in our Kannada industry. So thank you so much. So I would like to talk about my character. So I am playing very interesting character where actually I am playing a journey of my character. So I don't know whether I can speak, but I think you will see in the film, and you might have seen in the teaser. I would not say this as a like Operation London Cafe team. I would want to say it as a family, because in entire 3 years, the team has become family. So yeah, thank you, sir, Deepak Rane sir, and entire producers to believing in me and trusting me. So thank you so much. ಥ್ಯಾಂಕ್ ಯು ಅಶ್ವಿನಿ ಅವರೇ, ಥ್ಯಾಂಕ್ ಯು ಸೋ ಮಚ್. No, I'll hold it. Thanks. ಓಕೆ, ಸೊ ಈಗ ನಮ್ಮ ಸಿನಿಮಾದಲ್ಲಿ ಆಫೀಸರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂಥ ಅರ್ಜುನ್ ಕಾಪಿಕಾಡ್ ಅವರನ್ನು ಬರಮಾಡ್ಕೊಳ್ಳೋಣ. ತುಳು ಸಿನಿಮಾದಲ್ಲಿ ಬಹಳ ದೊಡ್ಡ ಹೆಸರು, ಅದ್ಭುತವಾದಂತಹ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಸೊ ಅರ್ಜುನ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನನ್ನ ಪ್ರೊಡ್ಯೂಸರ್ಸ್ಗೆ ನಾನು ಥ್ಯಾಂಕ್ ಯು ಹೇಳ್ಬೇಕು. ಯಾಕಂದರೆ ಒಂದು ತುಳು ಸಿನಿಮಾದಲ್ಲಿ ಒಂದು ಚಿಕ್ಕ ಕಲಾವಿದ ನಾನು. ಸೊ ಅವನನ್ನು ಕರ್ಕೊಂಡು ಬಂದು ಇಂಥ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮಲ್ಲಿ ಕೆಲಸ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಮೈ ಡಾರ್ಲಿಂಗ್ ಕವಿ ಶೆಟ್ಟಿ. ಡಾರ್ಲಿಂಗ್ ಅಂತ ಕರೆದಾಗ ಸ್ವಲ್ಪ ಮಿಸ್ಗೆ ಏನಾದರೂ ಮಾಡ್ಕೊಬೇಡಿ, ನಾನು ಹಾಗೆ ಮಾತಾಡೋದು. ಸೊ ಮೈ ಡಾರ್ಲಿಂಗ್ ಯು ಆರ್ ಲುಕಿಂಗ್ ಫ್ಯಾಬ್ಯುಲಸ್ ಆನ್ ಸ್ಕ್ರೀನ್. ತುಂಬ ಸಕ್ಕದಾಗಿ ಕಾಣ್ತಾ ಇದ್ದಾರೆ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ರಾಘು ಸರ್. ರಾಘು ಸರ್ ಬಗ್ಗೆ ತುಂಬ ಇವಾಗ ಹೇಳಿದ್ವಿ. ಈಸ್ ಅ ವೆರಿ ಗುಡ್ ಟೆಕ್ನಿಷಿಯನ್, ವಿ ಆಲ್ ನೋ ದ್ಯಾಟ್. ಅದರ ಜೊತೆ ಅವರು ಒಂದು ಒಳ್ಳೆ ಕಲಾವಿದ ಕೂಡ. ಯಾಕಂದರೆ ಡೆಫಿನೆಟ್ಲಿ ಸರ್,
ಡೆಫಿನೆಟ್ಲಿ. ಬಿಕಾಸ್ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ಸೀನ್ ಮಾಡಬೇಕಾದ್ರೂ ಆ ಮಾಡ್ಯುಲೇಷನ್ ಜೊತೆ ಅವ್ರು ಫಸ್ಟ್ ನಮಗೆ ಆ್ಯಕ್ಟ್ ಮಾಡಿ ತೋರಿಸ್ತಾ ಇದ್ರು. ಸೊ ಇಟ್ ವಾಸ್ ಪ್ಲೆಷರ್, ನಿಮ್ಮ ಜೊತೆ ಕೆಲಸ ಮಾಡೋದೊಂದು ಪ್ಲೆಷರ್ ಆಗಿತ್ತು ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಹೇಳಬೇಕಾ ಸರ್? ಹೊಡಿತೀರಾ ಆಮೇಲೆ? ಇಲ್ಲ ಕಮ್ಮಿ ಮಾಡಿ ಸರ್, ತುಳು ಬಾದನ್ನ ಕೂಡ ಖುಷಿ ಆಣಿಂಗ್ ಅಂತ. ಇಟ್ ಈಸ್ ಅ ಸ್ಟ್ರಿಕ್ಟ್ ಆಫೀಸರ್, ಅಷ್ಟೇ ಹೇಳ್ತೀನಿ ನಾನು. ಯಾಕಂದರೆ ತುಂಬ ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಸರೇ ಬಿಟ್ಕೊಟ್ಟಿಲ್ಲ, ನಾನು ಕೊಟ್ಟರೆ ಮತ್ತು ಪ್ರೊಡ್ಯೂಸರು ನನ್ನನ್ನು ನೋಡ್ತಾ ಇದ್ದಾರೆ ಆವಾಗಿಂದ. ಸೊ ಜಾಸ್ತಿ ಹೇಳಲ್ಲ. ಸೊ ವಂಡರ್ಫುಲ್ ಕ್ಯಾರೆಕ್ಟರ್ ನಂಗೆ ಕೊಟ್ಟಿದ್ದಾರೆ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೇಘಾಜಿ, ಐ ಸಾ ಯೋರ್ ಸಾಂಗ್. ಐ ಡೋಂಟ್ ನೋ ಇಫ್ ಎವ್ರಿಬಡಿ ಎಲ್ಸ್ ಎ ಸೀನ್, ಬಟ್ ಸಾಂಗ್ ಸರ್ ತೋರಿಸಿದ್ದಾರೆ ನನಗೆ. ಸೊ ಅಟ್ ದ್ಯಾಟ್ ಪಾಯಿಂಟ್ ಐ ಫೆಲ್ಟ್ ಯು ಆರ್ ಪೊಸೆಸ್ಡ್ with what performance you have given there in that song. It was amazing. So it's a pleasure working with you too, and Viratji and Ashwini ma'am, everybody. ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಸೊ ಒನ್ಸ್ ಅಗೇನ್ ಇಡೀ ಟೀಮ್ಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ನನ್ನಂತ ಒಂದು ಚಿಕ್ಕ ಕಲಾವಿದನಿಗೆ ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಚಿಕ್ಕ ಕಲಾವಿದ ಆದರೆ ಅವರ ಮಾತು ಅದು. ಬಟ್ ನಿಜವಾಗ್ಲೂ ಅವರ ಸಿನಿಮಾ, ತುಳು ಸಿನಿಮಾನ ನೋಡಿದ್ರೆ ಅವರ ಪಾತ್ರಗಳೆಲ್ಲ ನಿಜಕ್ಕೂ ಕೂಡ ಥಿಯೇಟ್ರಿಂದ ಹೊರಗೆ ಬರ್ತಾ ಇದ್ರೆ ಸಿನಿಮಾ ನೋಡಾದ್ಮೇಲೆ ಅವರ ನೆನಪು, ಅವರ ಪಾತ್ರದ ನೆನಪು ನಮ್ಮೊಟ್ಟಿಗೆ ಸದಾ ಉಳಿಯುತ್ತೆ. ಹಾಗೆ ಪ್ರೆಸ್ ಮೀಟ್ನ ಕೊನೆಯ ಭಾಗಕ್ಕೆ ನಾವು ಬರ್ತಾ ಇದ್ದೀವಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇವತ್ತಿನ ಕಾರ್ಯಕ್ರಮವನ್ನು ನಾವು ಡೈರೆಕ್ಟರ್ ಸರ್ ಮಾತಿಂದ ಪ್ರಾರಂಭ ಮಾಡಿದ್ವಿ. ಸೊ ಸಿನಿಮಾಗೆ ತಂದೆ ತಾಯಿ, ನಿರ್ದೇಶಕರು ಹಾಗೂ ನಿರ್ಮಾಪಕರು. ಈಗ ತಂದೆಯ ಸ್ಥಾನದಲ್ಲಿರುವಂಥ ನಮ್ಮ ನಿರ್ಮಾಪಕರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಸೊ ಮೊದಲಿಗೆ ವಿಜಯ್ ಕುಮಾರ್ ಶೆಟ್ಟಿ ಸರ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಈಸ್ ಬೇಸಿಕಲಿ ಅಡ್ವೊಕೇಟ್ ಆ್ಯಂಡ್ ಜೊತೆಗೆ ಹೋಟೆಲ್ ಇಂಡಸ್ಟ್ರಿಯಲ್ಲೂ ಕೂಡ ಒಳ್ಳೆ ಹೆಸರನ್ನ ಪಡ್ಕೊಂಡು ಮೊದಲ ಸಿನಿಮಾನ ನಿರ್ಮಿಸ್ತಾ ಇದ್ದಾರೆ. ಸೊ ಹಾಗಾಗಿ ವಿಜಯ್ ಕುಮಾರ್ ಶೆಟ್ಟಿ ಸರ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಇನ್ನು ಮರಾಠಿನಲ್ಲಿ ಸಿನಿಮಾನ ಹೊರತಾ ಇರುವಂಥ ನಮ್ಮ ದೀಪಕ್ ರಾಣೆ ಸರ್ ಅವರನ್ನು ಕೂಡ ನಾವು ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ದೀಪಕ್ ಪಾಂಡುರಂಗ್ ರಾಣೆ ಅವರನ್ನ. ಸೊ ಮರಾಠಿನಲ್ಲಿ ಆಲ್ರೆಡಿ 7 ರಿಂದ 8 ಸಿನಿಮಾಗಳನ್ನು ಅವರು ಹೊರತಂದಿದ್ದಾರೆ. ಸೊ ಈಗ ಕನ್ನಡದಲ್ಲಿ ಈ ಒಂದು ಸಿನಿಮಾನ ನಮ್ಮ ಇಂಡಿಯನ್ ಫಿಲ್ಮ್ ಫ್ಯಾಕ್ಟ್ರಿ ಹೊರತಾ ಇರ್ತಾ ಇದ್ದಾರೆ. ರಾಣೆ ಫಿಲ್ಮ್ಸ್ ಮೂಲಕ ದೀಪಕ್ ಸರ್ ಈ ಒಂದು ಸಿನಿಮಾನ ಹೊರತಾ ಇರ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಜೊತೆಗೆ ನಮ್ಮ ರಮೇಶ್ ಕೊಠಾರಿ ಸರ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ ಮತ್ತು ವಿಜಯ್ ಪ್ರಕಾಶ್ ಅವರನ್ನ ಕೂಡ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ವೇದಿಕೆಯಲ್ಲಿರುವ ಎಲ್ಲ ಮಾಧ್ಯಮ ಮಿತ್ರರೇ ಹಾಗೂ ಟಿ ವಿ ಮಾಧ್ಯಮದವರೇ, ಎಲ್ಲರಿಗೂ ನಮಸ್ಕಾರ. ನಾನು ಸಿನಿಮಾ ರಂಗದವನಲ್ಲ, ನಾನು ಅಡ್ವೊಕೇಟ್ ವೃತ್ತಿಯನ್ನು ಮಾಡ್ತಾ ಇದ್ದೆ. ನನಗೆ ಕವಿಶ್ ಜಿಲ್ಕಾ ಏನು ಮೂವಿ ರಿಲೀಸ್ ಆಯಿತು 2020 ಕವಿಶ್ ನನಗೆ ತುಂಬ ಆತ್ಮೀಯರು. ಅವ್ರ ಜೊತೆ ನಾನು ಜಿಲ್ಕಾ ಪ್ರಮೋಷನ್ಗೆ ಅವ್ರ ಜೊತೆ ಹೋಗಿದ್ದೆ. ಹಾಗೆ ಅವ್ರ ಜೊತೆ ಪ್ರಮೋಷನ್ನಲ್ಲಿದ್ದೆ. ಹಾಗೆ ಅವ್ರ ಜೊತೆ ಮಾತಾಡುವಾಗ ಅವರು ಈ ಆಪರೇಷನ್ ಲಂಡನ್ ಕೆಫೆದು ಏನು ಸಿನಿಮಾದ ಒಂದು ಲೈನ್ನ ನನ್ನ ಹತ್ರ ಹೇಳಿದರು. ಸೊ ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಯಾವಾಗಾದರೂ ಒಂದು ಸಲ ನಿಮಗೆ ಒಂದು ಮೂವಿ ಪ್ರೊಡ್ಯೂಸ್ ಮಾಡ್ತೇನೆ ಅಂತ ತುಂಬ ಲಾಂಗ್ ಬ್ಯಾಕ್ ಅವರಿಗೆ ನಾನು ಕಮಿಟ್ ಮಾಡಿದ್ದೆ. ಬಟ್ ಕಾರಣಾಂತರಗಳಿಂದ ಆಗಿರಲಿಲ್ಲ. ಬಟ್ ಈ ಏನು ಒಂದು ಸ್ಟೋರಿ ಲೈನ್ ನಾನು ಕವಿಶ್ ಅವರು ಹೇಳಿದ್ನ ಕೇಳಿದೆ, ನನಗೆ ತುಂಬ ಖುಷಿ ಆಯಿತು. ಎಲ್ಲಕ್ಕಿಂತ ಜಾಸ್ತಿಯಾಗಿ ಕವಿಶು ಸಿನಿಮಾ ಥರ ನೋಡಿದೆ, ಒಂದು ಪ್ಯಾಷನ್ ಆಗಿ ನೋಡಿದ್ದಾರೆ. ನಾನು ಅವ್ರನ್ನ ಮಸ್ತ್ ಸಲ ಅಬ್ಸರ್ವ್ ಮಾಡಿದೆ. ಅವರಿಗೆ ಕವಿಶ್ ನೀವೇನಾದರೂ ಬಿಸ್ನೆಸ್ ಮಾಡ್ಬೋದಲ್ಲ, ಏನಾದರೂ ಹೀಗೆ ಅಂತ ಏನಾದರೂ ಕೇಳಿದರೆ ಅವ್ರು ಹೇಳ್ತಿದ್ರು, ಏನೇ ಇದ್ರು ಅಣ್ಣ ನಾನು ಸಿನಿಮಾ ರಂಗಕ್ಕೆ ನಾನು ಸಿನಿಮಾ ರಂಗದಲ್ಲೇ ಮುಂದುವರಿತೇನೆ ಅಂತ ಯಾವತ್ತೂ ಹೇಳೋರು. ಸಿನಿಮಾದ ಬಗ್ಗೆ ಇರೋ ಅವರ ಪ್ಯಾಷನ್ನು, ಅವರ ವಿಷನ್ ನೋಡಿ ನಂಗೆ ತುಂಬ ಖುಷಿ ಆಯಿತು. ಸೊ ಅದಕ್ಕೆ ನಾನು ಫುಲ್ ಕಾನ್ಫಿಡೆನ್ಸಲ್ಲಿ ಅವ್ರ ಜೊತೆ ಈ ಸಿನಿಮಾ ಮಾಡಲಿಕ್ಕೆ ಮುಂದಾದೆ. ಸೊ ಆವಾಗ ಕವಿಶ್ ಅವರೇ ಡೈರೆಕ್ಷನ್ ಮಾಡ್ತಾರಂತ ನಾನು ತಿಳ್ಕೊಂಡಿದ್ದೆ ಸಿನಿಮಾ ಅವ್ರೇನು ಸ್ಟೋರಿ ಲೈನ್ ಹೇಳುವಾಗ. ನಂತರ ಕವಿಶ್ ಅವ್ರು ಹೇಳಿದರು, ಇಲ್ಲ ಅಣ್ಣ, ನಂದು ಮುಂಗಾರು ಮಳೆಯಲ್ಲಿ ನಾನು ಅಸೋಸಿಯೇಟ್ ಡೈರೆಕ್ಟ್ರಾಗಿ ನಾನು ಕೆಲಸ ಮಾಡಿದ್ದೀನಿ, ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ. ಆವಾಗ ಕೋ ಡೈರೆಕ್ಟರ್ ಇದ್ದರು ರಾಘವೇಂದ್ರ ಸರ್ ಅಂತೇಳಿ, ತುಂಬ ಡೆಡಿಕೇಟಿವ್ ಪರ್ಸನ್, ತುಂಬ ಸಿನಿಮಾಗಳಲ್ಲಿ ಕೋ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದಾರೆ. ಸಾಧಾರಣ ಒಂದು 10-15 ವರ್ಷದಿಂದ ಸಿನಿಮಾ ರಂಗದಲ್ಲಿದ್ದಾರೆ.
ಅಣ್ಣ ಅವರಿಗೆ ಒಂದು ಈ ಸಿನಿಮಾವನ್ನು ಡೈರೆಕ್ಷನ್ ಅವ್ರ ಕೈಯಲ್ಲಿ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಬರ್ತದೆ, ನನ್ನ ಸ್ಟೋರಿಗೆ ಅದೊಂದು ವ್ಯಾಲ್ಯೂ ಬರ್ತದೆ ಅಣ್ಣ, ಅವ್ರ ಕೈಯಲ್ಲಿ ಈ ಡೈರೆಕ್ಷನ್ ಮಾಡಬೇಕಂತ ತುಂಬ ಕಾನ್ಫಿಡೆನ್ಸಲ್ಲಿ ಹೇಳಿದರು. ಆವಾಗ ರಾಘವೇಂದ್ರ ಸರ್ನ ಮೀಟ್ ಆದಾಗ ರಾಘವೇಂದ್ರ ಸರ್ ಅವ್ರ ಜೊತೆ ಕೂತ್ಕೊಂಡು ಈ ಸಿನಿಮಾದ ಬಗ್ಗೆ ಚರ್ಚೆ ಮಾಡಿದ್ವಿ. ಅದರ ನಂತರ ಗೊತ್ತಾಯಿತು ಕವೀಶ್, ನಾವು ಈ ಸಿನಿಮಾವನ್ನು ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಆವಾಗ ಗೊತ್ತಾಯಿತು ಕವೀಶ್ ರಾಘವೇಂದ್ರ ಸರ್ನ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರಂತ. ಅವರ ಡೆಡಿಕೇಶನ್ ನೋಡಿ ನನಗೆ ತುಂಬ ಖುಷಿ ಆಯಿತು. ಮೇಘಾ ಅವ್ರು ಹೇಳ್ತಿದ್ರು ಅವರು ಊಟ ಸಹ ಮಾಡ್ತಾ ಇರಲಿಲ್ಲ ಅಂತ. ನಿಜವಾಗಿ ಹೌದು, ಅವರು ಸಿನಿಮಾಕ್ಕೆ ಅಂದರೆ ಸಿನಿಮಾನೇ ಊಟ ಮಾಡ್ತಾ ಇದ್ರು ಅಂತ ಹೇಳ್ತೀನಿ ನಾನು. ಯಾಕಂತ ಹೇಳಿದರೆ ಅಷ್ಟು ಡೆಡಿಕೇಶನ್ ಇತ್ತು ಅವರು ಸಿನಿಮಾದ ಬಗ್ಗೆ. ಮತ್ತು ಬಜೆಟ್ ವಿಷಯ ಬಂದಾಗ ಕವೀಶ್ ಹೇಳಿದರು, ಇಲ್ಲ ನಾವು ಹೀಗೆ ಚರ್ಚೆ ಮಾಡ್ತಿದ್ವಿ, ರಾಘವೇಂದ್ರ ಸರ್ ನಮ್ಮ ಹತ್ರ ಹೇಳ್ತಿದ್ರು, ನಾವು ಡಿಸ್ಕಸ್ ಮಾಡ್ತಿದ್ವಿ ಅಂತ. ಡೆಫಿನೆಟ್ಲಿ ನಾವು ಎಣಿಸಿದ್ಕಿಂತ ಬಜೆಟ್ ಜಾಸ್ತಿ ಆಗಿರ್ಬೋದು, ಬಟ್ ಕೆಲವೊಂದು ಟೈಮು ಏನು ಅಲ್ಲಿ ನಮಗೆ ಸಿಚುವೇಶನ್ಸ್ ಬಂತು, ನಕ್ಸಲೈಟ್ ಬೇಸಲ್ಲಿ ನಾವು ಸಿನಿಮಾ ಮಾಡ್ತಾ ಇರೋದ್ರಿಂದ ಕೆಲವೊಂದು ಪ್ರಾಬ್ಲಮ್ಸ್ಗಳು ಬಂತು. ಅಲ್ಲಿ ಡೆಫಿನೆಟ್ಲಿ ಅದು ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಬೈ ನೇಚರ್ ಆದಂಥ ಪ್ರಾಬ್ಲಮ್ಮು. ಅದಕ್ಕೆ ಎಲ್ಲ ಸ್ವಲ್ಪ ಬಜೆಟ್ ಜಾಸ್ತಿ ಆಯಿತು, ನಾವು ಅದಕ್ಕೆ ಕೋಆಪ್ರೇಟ್ ಮಾಡಿದ್ದೀವಿ. ಸಿನಿಮಾದ ವಿಷಯದಲ್ಲಿ ನಾವು ಎಲ್ಲೂ ಮೇಕಿಂಗಲ್ಲಿ ಕಾಂಪ್ರಮೈಸ್ ಆಗಲಿಲ್ಲ. ತುಂಬ ಅಡೆತಡೆಗಳು ಬಂತು, ಕೆಲವು ಕವೀಶಿಗೆ ಇಂಜುರೀಸ್ ಆಯಿತು, ಹಾಗೆ ತುಂಬ ಅಡೆತಡೆಗಳು ಬಂದರೂ ಕೂಡ ನಾವಲ್ಲಿ ಅದನ್ನೆಲ್ಲ ಮೆಟ್ಟಿ ನಿಂತು ಈ ಸಿನಿಮಾವನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಬಂದಿದ್ದೇವೆ. ಹಾಗೆ ಈ ಸಿನಿಮಾದಲ್ಲಿ ನಮ್ಮ ಜೊತೆ ದೀಪಕ್ ರಾಣೆ ಸರ್, ಹಾಗೆ ರಮೇಶ್ ಸರ್, ವಿಜಯ್ ಪ್ರಕಾಶ್ ಸರ್, ಹಾಗೆ ಸುರೇಶ್ ಅಣ್ಣ, ರಮೇಶ್ ಅಣ್ಣ, ಮಹೇಂದ್ರ, ವಿವೇಕ್ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ಟೆಕ್ನಿಷಿಯನ್ ಟೀಮು ನಾಗಾರ್ಜುನ್ ಸರ್, ಹಾಗೆ ನಮ್ಮ ಆರ್ಟ್ ಡೈರೆಕ್ಟರ್ ವರದರಾಜ್ ಕಾಮತ್ ಸರ್, ಹಾಗೆ ಅನಿಲ್ ಸರ್, ಆಮೇಲೆ ನಮ್ಮ ಆರ್ಟಿಸ್ಟ್ ಬಂದು ಅರ್ಜುನ್ ಕಾಪಿಕಾಡ್ ಸರ್. ಈ ಅರ್ಜುನ್ ಕಾಪಿಕಾಡ್ ಸರ್ ಈಗ ಹೇಳ್ತಾ ಇದ್ರು ನಮ್ಮಲ್ಲಿ ನಾನು ಸಣ್ಣ ಕಲಾವಿದ ಅಂಥೇಳಿ. ತುಳು ಸಿನಿಮಾದಲ್ಲಿ ಸಾಧಾರಣ ಒಂದು 23-24 ಸಿನಿಮಾವನ್ನು ಮಾಡಿದ್ದಾರೆ ಅವರು, ಆದರೂ ಕೂಡ ಅವರು ಅದನ್ನು ಸಣ್ಣ ಕಲಾವಿದ ಅಂತ ಹೇಳ್ಕೊಳ್ತಾ ಇದ್ದಾರೆ, ಹೇಗಂತ ಅರ್ಥ ಆಗಲಿಲ್ಲ ನನಗೆ. ಹಾಗೆ ನಮ್ಮ ಮರಾಠಿಯಿಂದ ಬಂದಿರುವಂಥ ಆರ್ಟಿಸ್ಟ್ ವಿರಾಟ್ ಮಡ್ಕೆ ಅವರು, ಅಶ್ವಿನಿ ಚಾವ್ರೆ ಅವರು, ಹಾಗೆ ಶಿವಾನಿ ಸುರ್ವೆ ಅವರು, ಎಲ್ರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೇನೆ. ಮೇಘಾ ಅವರು ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ನಮಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಸಿನಿಮಾ ಕಂಪ್ಲೀಟ್ ಸಿನಿಮಾ ಎಂಡ್ ಆಗುವವರೆಗೂ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ, ನಮ್ಮ ಜೊತೆ ನಿಂತಿದ್ದಾರೆ, ಅವರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಮ್ಮ ಪ್ರೊಡಕ್ಷನ್ ಟೀಮು ಆರ್ಯನ್, ಸುನಿಲ್, ಜಯೇಶು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ಫೈಟ್ ಮಾಸ್ಟರ್ಸು ಎಲ್ರಿಗೂ ಕೂಡ ಧನ್ಯವಾದ. ಹಾಗೆ ಎಲ್ಲಕ್ಕಿಂತ ಜಾಸ್ತಿ ನನಗೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ನಮ್ಮ ವಿನಯ್ ಶೆಟ್ಟಿ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಬಜೆಟ್ ಬಂದಾಗ ಅವ್ರ ಜೊತೆ ಕಿತ್ತಾಡೋದು ಇರ್ತಿತ್ತು ನನಗೆ, ಎಷ್ಟುಂಟು ಏನುಂಟು ಹೇಗುಂಟು ಅಂತ. ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ, ಅವರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಹಾಗೆ ಮಾಧ್ಯಮ ಮಿತ್ರರ ಹತ್ರ ಒಂದು ರಿಕ್ವೆಸ್ಟು, ನಾವು ಇಷ್ಟೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ, ದಯವಿಟ್ಟು ನೀವು ಇಷ್ಟು ದಿವಸ ತುಂಬ ಸಪೋರ್ಟ್ ಮಾಡಿದ್ದೀರಿ ನಮಗೆ, ಮುಂದೆ ಕೂಡ ನಿಮ್ಮ ಸಪೋರ್ಟನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ದಯವಿಟ್ಟು ನೀವೆಲ್ಲರೂ ಕೂಡ ನಮಗೆ ಸಿನಿಮಾಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. हेलो, नमस्कार एवरीवन. फिल्म के बारे में सबने बात किया है, सॉरी मैं हिंदी में बात कर रहा हूँ. मैं जेन्युइनली थैंक्स कहना चाहता हूँ कविश को, जिसने मुझे अप्रोच किया और ये कहानी सुनाई थी. उसके बाद में मेरा मीटिंग हुआ था राघवेंद्र सर के साथ में, एंड आई रियली लाइक कंसेप्ट. और मुझे यकीन था कि ये फिल्म बहुत अच्छी बनेगी, क्योंकि राघवेंद्र सर का उनका एक्सपीरियंस बहुत बड़ा था, और उन्होंने जिस तरह से वो नरेट किया था, जिस तरह से वो कहा था, काफ़ी इम्प्रेसिव था. और उसी वक्त हमने सोचा था कि हम ये फिल्म जो है वो कन्नड़ा मराठी 2 लैंग्वेज में करेंगे और साथ में पैन इंडिया जाएंगे. सो मेरे लिए भी ये फर्स्ट पैन इंडिया फिल्म है, मेरा भी डेब्यू है. सो थैंक यू राघवेंद्र सर, थैंक यू कविश. और उसके बाद में जो ये फिल्म के लिए जैसे पहले दिन से विजय सर ऑन थे, रमेश सर ऑन थे, इन्होंने उस प्रोजेक्ट को उस तरह से देखा था. और मेरे जुड़ने के बाद में उस प्रोजेक्ट में हमने बहुत ईमानदारी से मेहनत की है. प्रकाश सर
विजय प्रकाश सर भी जब ज्वाइन हुए तो इस पूरे प्रोजेक्ट को एक अच्छा ग्रिप आया और हमने काफ़ी मेहनत से इस प्रोजेक्ट को आपके सामने लाने की कोशिश कर रहे हैं। इस प्रोजेक्ट का जो मेन आत्मा है वो इस फिल्म के आर्टिस्ट है जो कन्नड़ा और मराठी इंडस्ट्री से आए हैं। उन्होंने एक प्लेटफॉर्म शेयर करके उन्होंने अपनी मेहनत का काफ़ी मतलब मेहनत का एग्जाम्पल सेट किया है। काफ़ी मेहनत की उन्होंने लैंग्वेज लर्न करने में और उस पर्टिकुलर एक प्रोजेक्ट के लिए उन्होंने लैंग्वेज लर्न किया, उन्होंने एक दूसरे को सपोर्ट किया और थैंक्स टू प्रोडक्शन टीम जिन्होंने इस फिल्म को बनाते टाइम जो कुछ झेला रहेगा आप लोगों ने थैंक यू तुम्हारे पेशेंस के लिए, थैंक यू वेरी मच। टेक्निकली मैं सबके नाम शायद ले नहीं पाऊँगा, लेकिन मुझे हमारे जो डीओपी सर है नागार्जुन सर, उन्होंने इसको इतना ब्यूटीफुली शूट किया है और स्पेशली मेघा को वाह वाह क्या दिखाया उन्होंने, कमाल दिखाया। सर आर्ट डायरेक्टर सर थैंक यू सो मच। आपने जो मेहनत की है इस फिल्म में, जिस तरीके से जो जो चीज़ें जहाँ जहाँ होनी चाहिए थी वो जिस तरीके से आपने की है, थैंक यू सर, क्योंकि आप इससे जुड़े, इस फिल्म में मज़ा आ गया क्योंकि ये आर्ट डिपार्टमेंट के बगैर उतना पॉसिबल नहीं था इसका विजुअल लाना। सेम टाइम पे सर मास्टर जी थैंक यू सो मच। मैं जेन्युइनली बोलता हूँ, मैं मराठी इंडस्ट्री से हूँ, हमने हमारी इंडस्ट्री में काफ़ी अच्छे से हर चीज़ वर्कआउट की जाती है। इस टाइप का सिनेमा बनाने का मुझे मतलब क्या बोलूँ, भाग्य है मेरा कि ये बनाना मिला मुझे। और थैंक यू जिस तरीके से फाइट अपने प्रेजेंट की है, जो फाइट सीक्वेंस बने हैं, हम आज ज़्यादा प्राउडली फील कर रहे हैं कि यार क्या बना यार, मजा आया। सो थैंक यू सो मच सर, थैंक यू आपके लिए भी। आपने बहुत अच्छे से पूरा टीम को हैंडल किया था, सो थैंक यू। सो मेगा जिस तरीके से ये पूरे टीम के साथ में आप जुड़े, आपने जिस मैंने देखा है आपको उस पूरे सेट पे आप अकेले रहते थे लेकिन पूरे कैरेक्टर में रहते थे और उसका रिफ्लेक्शंस आपके परफॉर्मेंस में था, आपके पूरे विजुअल में मैंने देखा है। और मुझे अच्छा लगा कि एक ऐसे आर्टिस्ट हमारी टीम में है जिसने कैरेक्टर को जिया है। थैंक यू सो मच। स्पेशली मैं शिवानी के लिए बोलूँगा, शिवानी आज है नहीं, बट शिवानी के फिल्म ने अभी जस्ट 2 दिन पहले जो नेशनल अवार्ड्स का अनाउंसमेंट हुआ था, उसमें शिवानी की फिल्म है मालवी जिसने नेशनल अवार्ड लिया हुआ है। वो इस वक्त आ नहीं पाई है क्योंकि उसका कमिटमेंट था कुछ फिल्म्स का, तो वो शूट करी है, बट ऑलवेज हर चीज़ में हमारे साथ में फ़ोन में टच में है कि क्या हुआ, कैसा हुआ, क्या चल रहा है। सो थैंक यू शिवानी, जिसने भी एक्चुअली कैरेक्टर जिया है ना मेगा। सो यस थैंक यू। अर्जुन सर थैंक यू सो मच, क्योंकि मुझे ऐसा लगता है कि जिस तरीके से आपने आपका प्रेजेंस स्क्रीन पे रखा है, वाह वाह, कड़क ऑफिसर। सो कड़क ही था ऑफिसर, सो थैंक यू। विराट हमारा एक और हीरो है जिसका विराट को कास्ट करने से पहले लेकिन हमने उनकी एक फिल्म देखी थी केसरी, जो महेश मांजरेकर सर के साथ में उन्होंने परफॉर्म किया था। और मुझे ऐसा लगा था कि ये करेक्ट ही हमारा दूसरा हीरो होना चाहिए। और विराट को जब हम लोग मिले और विराट को सर मिले, सर भी इम्प्रेस हुए थे। सर तो शिवानी के साथ भी इम्प्रेस हुए थे। सो या तो यस, तो फिर विराट इस फिल्म में आए और अभी जो बना है वो आपके सामने है टीजर के द्वारा। हम आपको हाथ जोड़ के रिक्वेस्ट करेंगे कि बिना आपके ये फिल्म लोगों तक पहुंच नहीं सकती है, और ये हमारा एक अपना सपना है, हम प्रोड्यूसर्स का, हमारे टेक्नीशियंस का, कि ये करेक्ट पैन इंडिया फिल्म बने। उसके लिए हमारी शुरुआत यहाँ से है, कन्नड़ा लैंग्वेज से लेके कर्नाटका से
हम इसको शुरू कर रहे हैं. सो आपके आशीर्वाद हमारे लिए ज़रूरी है. थैंक यू. ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಆ್ಯಂಡ್ ಆಲ್ ಕನ್ನಡಿಗರ್ಸ್. ಸೊ ಫಸ್ಟ್ ನಾನು ಆಮೇಲೆ ಜಾಯ್ನ್ ಆಗಿದ್ದು. ಇವರು ಮೇನ್ ಪ್ರೊಡ್ಯೂಸರ್ಸ್, ಎಸ್ಪೆಷಲಿ ವಿಜಯ್ ಶೆಟ್ಟಿ. ನಾವು ಒಂದು ದೊಡ್ಡ ಪ್ರೊಡ್ಯೂಸರ್ನಾಗಿ ಮಾಡೋ ಒಂದು ಜವಾಬ್ದಾರಿ ಇದೆ ನಮ್ಮ ಕನ್ನಡ ಜನತೆಗೆ. ಸೊ ಅವರಿಗೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಟ್ಸ್, ವೆರಿ ನೈಸ್ ಮೂವಿ. ಆ್ಯಂಡ್ ಮೇಘಾ ಶೆಟ್ಟಿ, ಕವಿ ಶೆಟ್ಟಿ, ಅರ್ಜುನ್, ವಿರಾಟ್ ಮಡ್ಕೆ, ದೆನ್ ಅಶ್ವಿನಿ, ಸಡಗ ರಾಘವೇಂದ್ರ ಅವರೇ, ನಾಗಾರ್ಜುನ ಅವರೇ. ಸೊ ಫಾರ್ ಆಲ್ ಆಫ್ ಯು ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ನಿಮ್ಮ ಟೀಮಲ್ಲಿ ಜಾಯಿನ್ ಮಾಡಿಸೋದಕ್ಕೆ. ಆ್ಯಂಡ್ ಇದು ಆ್ಯಕ್ಚುಲಿ ಕನ್ನಡ ಮತ್ತು ಮರಾಠಿ ಅಂದರೆ ಕರ್ನಾಟಕ ಆ್ಯಂಡ್ ಮಹಾರಾಷ್ಟ್ರ ಬೀಗಿಸ್ತಾನ ಇದ್ದಂಗಿದೆ. ಸೊ ಬಿಕಾಸ್ ಇಟ್ಸ್ ಸಮಥಿಂಗ್ ಲೈಕ್ ಇದು ಕನ್ನಡ ಮತ್ತು ಮರಾಠಿ ಡೈರೆಕ್ಟ್ ರಿಲೀಸ್, ಆಮೇಲೆ ಡಬ್ ಟು ಆಲ್ ಅದರ್ ಲ್ಯಾಂಗ್ವೇಜಸ್. ಇಟ್ಸ್ ಅ ಪ್ಯಾನ್ ಇಂಡಿಯಾ ಮೂವಿ. ಮತ್ತು ಇನ್ನೊಂದಂದರೆ ಕವಿ ಶೆಟ್ಟಿ ಆ್ಯಕ್ಚುಲಿ ತುಂಬ ಕ್ಲೋಸ್ ನಮಗೆ. ಅವ್ರು ಯಾವಾಗ ಡಿಸ್ಕಸ್ ಮಾಡಿ ಜಸ್ಟ್ ನಾಟ್ ಅ ಆ್ಯಕ್ಟರ್ ಆ್ಯಂಡ್ ಈಸ್ ನಾಟ್ ಜಸ್ಟ್ ಅ ಡೈರೆಕ್ಟರ್, ಈಸ್ ಅ ವಿಷನರಿ ಐ ಕ್ಯಾನ್ ಸೇ. ಸೊ ಅವರು ಆ್ಯಕ್ಚುಲಿ ಹಿ ಹ್ಯಾಸ್ ಅ ಲಾಟ್ ಆಫ್ ಪ್ಲ್ಯಾನ್ಸ್. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ಈ ಯುವ ಪ್ರತಿಭೆ ಅನ್ಬೋದು. ಸೊ ಯಾಕಂದ್ರೆ ಇನ್ನೂ ಮ್ಯಾರೇಜ್ ಆಗಿಲ್ಲಲ್ಲ ಅದಕ್ಕೆ. ಸೊ ಓಕೆ, 2 years, ದಟ್ಸ್ ವಾಟ್ ಮೇಘಾ ಈಸ್ ಗಿವಿಂಗ್ ಎ ಹಿಂಟ್. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಟೀಮ್ಗೆ ಆ್ಯಂಡ್ ಮೂವಿಗೆ. ಐ ಥಿಂಕ್ ಟೀಸರ್ ವಂಡರ್ಫುಲ್ ಇದೆ. ಸೊ ಆಲ್ ಬಾಂಬೆ, ಎವ್ರಿವೇರ್ ಎಲ್ಲ ಟೀಮ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಯಾಕಂದರೆ ಫಸ್ಟ್ ಲುಕ್ಕಲ್ಲಿ ಅನ್ನಿಸ್ತಿದ್ದು ಹಾಲಿವುಡ್ ಪೋಸ್ಟರ್ ಅಂತ. ಸೊ ಆ ಥರ ಇದೆ. ಸೊ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಈ ಮೂವಿಗೆ. ದಟ್ಸ್ ಇಟ್. हेलो. वन मोर थिंग आई जस्ट वांटेड टू मेंशन दैट कि लाइक ये कहानी स्टूडियो जो लोग हैं जिन्होंने जिस तरह से प्रेजेंट किया है पोस्टर्स, रियली रियली लाइक मैं उनको कितना थैंक्स बोलूँ उतना कम है. गिरी महेश जिन्होंने ये टीज़र कट किया है, काफ़ी कमाल का टीज़र इन्होंने कट किया है. सो गिरी महेश के लिए भी मैं थैंक यू बोलना चाहता हूँ. और एक और मेंशन करना चाहता हूँ, अश्विनी थैंक यू. तूने लाइक बिना कुछ समझे सोचे कुछ क्वेश्चंस किए हमारे साथ में ये फिल्म करने के लिए ओके बोला, हाँ बोला. और मैंने जैसे कहा था कि मैंने फिल्म देखी है, अभी बाकी है थोड़ी सी, लेकिन मैंने फिल्म देखी है. आपने जिस तरह से परफॉर्म किया है, सो कमाल परफॉर्म किया है. थैंक यू एवरीवन. ಪ್ರೊಡ್ಯೂಸರ್ಸ್ ಎಲ್ಲ ವೇದಿಕೆ ಮೇಲೆ ಉಳ್ಕೊಳ್ಬೇಕು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ವಿ. ಇಡೀ ಟೀಮ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಸೊ ನಮ್ಮ